ಆ ದಿನಗಳಲ್ಲಿ ಚೇತನ್ ಅವರು ಬಿರುಗಾಳಿ ಥರ ಇದ್ದರು, ಬಟ್ ಈ ದಿನಗಳಲ್ಲಿ ಚೇತನ್ ಅವರು ತಂಗಾಳಿ ಆಗ್ಬಿಟ್ಟಿದ್ದಾರಪ್ಪ. ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೀರಾ, ಇದಕ್ಕೆ ಕಾರಣ ಏನು? ಬಟ್ ಅದರಿಂದ ಸಮಾಜಕ್ಕೆ ಏನು ಕೊಡುಗೆ ಇಲ್ಲ. ಅದು ಹೊಸದಾಗಿ ತಾವೇ ಒಂದು ರಾಜಕೀಯ ಪಕ್ಷವನ್ನು ಕಟ್ತೀನಿ ಅಂತ ರೂಮರ್ಸು. ನಮ್ಮ ಸಿದ್ಧಾಂತ ಸಂಪೂರ್ಣವಾಗಿ ಬೇರೆ ಇದೆ. ಇವತ್ತಿಗೂ ಸಹ ಚೇತನ್ ಅಹಿಂಸಾ ಅವರು ಅಮೆರಿಕ ಪ್ರಜೆ, ಇವತ್ತಿಗೂ ಭಾರತೀಯ ಪ್ರಜೆ ಆಗಿಲ್ಲ, ಇನ್ನೂ ಆಗಿಲ್ಲ. ಯಾವ ರೀತಿ ಬಂದು ಇವರು ಕರ್ನಾಟಕ ಸುಧಾರಣೆ ಮಾಡ್ತಾರೆ? ಕಾರಣಾಂತರಗಳಿಂದ ಆಳುವ ಶಕ್ತಿಗಳು ನನಗೆ ಕೊಡದೇ ಇರ್ಬೋದು, ಕೊಡ್ತಾ ಇಲ್ಲದೆ ಇರ್ಬೋದು. ಅಮೆರಿಕದಲ್ಲಿ ಇವರು ಸಾವಿರಾರು ಕೋಟಿ ದುಡ್ಡಿದೆ. ನನ್ನ ಹತ್ರ ಅಮೆರಿಕದಲ್ಲಿ ಯಾವ ಒಂದು 1000 ಕೋಟಿ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, 100 ಕೋಟಿ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈ ಹಿಂಸಾತ್ಮಕ ಜಗತ್ತಲ್ಲಿ ನಿಮ್ಮ ಅಹಿಂಸಾ ತತ್ವ ನಡೆಯುತ್ತೆ. ಅಹಿಂಸಾ ಅಂದರೆ ಬರೀ ಶಸ್ತ್ರಾಸ್ತ್ರ ಬಿಟ್ಟು ಒಂದು ರೀತಿ ಕೆಲಸ ಮಾಡೋದು ಅಷ್ಟೇ ಅಲ್ಲ. ನಿಮ್ಮ ಹೊಸ ರಾಜಕೀಯ ಪಕ್ಷದ ಹೆಸರೇನು ಸರ್? ನಮ್ದು ಗಿಮಿಕ್ ರೀತಿಯಲ್ಲಿ ನಾವು ಹೆಸರಿಡಲ್ಲ, ಪಂಚ್ ಲೈನ್ ಇಟ್ಕೊಂಡು ಹೆಸರಿಡಲ್ಲ. ನಿಮ್ಮ ಪಕ್ಷದಲ್ಲಿ ಅತಿ ಮುಖ್ಯವಾದ ಸಿದ್ಧಾಂತಗಳು ಯಾವುದು? ನಮ್ದು 10 ಮುಖ್ಯವಾದ ಅಂಶಗಳು. ನಮ್ಮನ್ನ ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟರ್ ವಿಂಗ್ ನಲ್ಲಿ ಸ್ಲಾಟ್ ಮಾಡೋದು ಕಷ್ಟ ಆಗುತ್ತೆ. ನಮ್ಮ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರೀ ಗಾಂಧೀಜಿಯವರ ಅಹಿಂಸಾ ತತ್ವದಿಂದ ಮಾತ್ರ ಸಿಗ್ತಾ. ಇವತ್ತು ಬಹಳ ಜನ ಹೇಳಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ನಾವು, ಅಧಿಕಾರ ಲಾಭ ಪಟ್ಟಿರೋ ನೀವು. ಸಮಾನತೆ ಮತ್ತು ರಿಸರ್ವೇಶನ್ ಯಾರಿಗೆ ಅಗತ್ಯ? ಕ್ರಿಕೆಟ್ನಲ್ಲೂ ತರಬೇಕು. ನಿಮ್ಮ ರಾಜಕೀಯ ಪಕ್ಷಕ್ಕೆ ನೀವೇ ರಾಜ್ಯಾಧ್ಯಕ್ಷರು. ನಾನು ಆ ಪಕ್ಷದಿಂದ ಯಾವತ್ತೂ ಒಂದು ಚೀಫ್ ಮಿನಿಸ್ಟರ್ ಆಗೋನಲ್ಲ. ನಾನು ಈ ಪಕ್ಷದಿಂದ ಯಾವತ್ತೂ ಕೂಡ ಮಿನಿಸ್ಟರ್ ಆಗೋನಲ್ಲ. ನಾನು MLA ಸ್ಪರ್ಧೆ ಮಾಡೋದು ಇಲ್ಲ, MP ಸ್ಪರ್ಧೆನೂ ಮಾಡಲ್ಲ. ನಮ್ಮದು ಮೇನ್ ಒಬ್ಬ ಸಿನಿಮಾ ನಟ ಮತ್ತು ಸಾಮಾಜಿಕ ಹೋರಾಟಗಾರ, ಇದನ್ನು ಹೊರತುಪಡಿಸಿ ಚೇತನ್ ಅಂದರೆ ಯಾರು? ಚೇತನ್ ಅಂದರೆ ಒಬ್ಬ ಕನಸುಗಾರ, ಒಬ್ಬ ಉತ್ತಮ ಸಮಾಜ ಏನು ಒಂದು ಕನಸು ಕಂಡು ಅದರ ತಕ್ಕಂತೆ ಕೆಲಸ ಮಾಡೋ ಒಂದು ಆಸಕ್ತಿ ಹೊಂದಿರೋ ವ್ಯಕ್ತಿ ಅಂತ ಹೇಳೋದು ಸುಳ್ಳಿಲ್ಲ. ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೀರಾ, ಇದಕ್ಕೆ ಕಾರಣ ಏನು? ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗೆ ಬರೋ ನನ್ನ ಉದ್ದೇಶ ಅಲ್ಲ. ಸಿನಿಮಾನೂ ಇವಾಗ 2 ಸಿನಿಮಾ ರೆಡಿ ಆಗ್ತಾ ಇದ್ದಾವೆ. ಒಂದು ಮುಕ್ಕಾಲು ಮುಗಿದಿದೆ, ಒಂದು ಅರ್ಧ ಮುಗಿದಿದೆ. ಇನ್ನು ಕೆಲ ತಿಂಗಳಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ಬೋದು, ಆಗೋ ಪ್ಲ್ಯಾನಿಂಗ್ನಲ್ಲಿದೆ. ಬಟ್ ಸಿನಿಮಾ ರಂಗದಲ್ಲಿ ಅದು ಒಂದು ವ್ಯಾಪಾರದ ರಂಗ. ಅದರಲ್ಲಿ ನನ್ನ ಜೀವನಕ್ಕೆ ಒಳ್ಳೆಯದಾಗ್ಬೋದು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ಗೆ ಒಳ್ಳೆಯದಾಗ್ಬೋದು, ನನ್ನ ಹೆಸರು ಪ್ರಚಾರದಕ್ಕೆ ಬರ್ಬೋದು, ನನ್ನ ಹೆಡ್ಲೈನ್ಸ್ ಬರ್ಬೋದು ಮೀಡಿಯಾ. ಬಟ್ ಅದರಿಂದ ಸಮಾಜಕ್ಕೇನು ಕೊಡುಗೆ ಇಲ್ಲ. ಸಮಾಜಕ್ಕೆ ಕೊಡುಗೆ ಮಾಡಬೇಕು, ಒಂದು ವಾಪಸ್ ಕೊಡಬೇಕು ಸಮಾಜ ಅನ್ನೋ ಉದ್ದೇಶದಿಂದ ನಾನು ಬಂದಿರೋದರಿಂದ ಚಳುವಳಿ, ಹೋರಾಟ, ಜನಜಾಗೃತಿ ವಿಚಾರಗಳು ಭಾಳ ಮುಖ್ಯ ಆಗುತ್ತೆ. ಇಷ್ಟೋ ಸಲ ಒಂದು ಕಡೆ ಹೋಲ್ದಾಗ ಇನ್ನೊಂದು ಕಡೆಯೂ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ನಮಗೆ ಸಿನಿಮಾನೂ ಕೆಲವು ಪ್ಲ್ಯಾನ್ ಆಗ್ತಾಯಿದೆ. ಬಟ್ ಜನಸೇವೆ ನಮ್ಮ ಮೂಲ ಉದ್ದೇಶ. ಅಂದರೆ ಸಿನಿಮಾ ರಂಗಕ್ಕೆ ಬಂದದ್ದೇ ತಾವು ಸಾಮಾಜಿಕವಾಗಿ ಏನಾದ್ರು ಬದಲಾವಣೆ ತರಬೇಕು ಅಂತ. ಸಿನಿಮಾ ರಂಗ ಸೇರೋಕ್ಕಿಂತ ಮುಂಚೆ 2 ವರ್ಷ ಮುಂಚೆ ನಾನು ಕರ್ನಾಟಕಕ್ಕೆ ಬಂದಿದ್ದೆ. ಆವಾಗ ನಾನು ಅಮೆರಿಕ ಬಿಟ್ಟು ನಾನು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಟೈಮ್ನಲ್ಲಿ ಅನಿರೀಕ್ಷಿತವಾಗಿ ಸಿನಿಮಾ ಇಂಡಸ್ಟ್ರಿ ನನಗೆ ಪರಿಚಯ ಆಯಿತು, ಸಿನಿಮಾ ಅವಕಾಶಗಳು ಬಂತು. ಅದರಲ್ಲಿ ಮೊದಲನೇ ಸಿನಿಮಾ ಚೆನ್ನಾಗಾಯಿತು. ಅದು ನನ್ನಿಂದ ಚೆನ್ನಾಗಾಯಿತು ಅನ್ನೋದಕ್ಕಿಂತ ಅದು ಭಾಳ ಒಳ್ಳೆ ಕತೆ ಬರ್ತಿದ್ದು, ಒಳ್ಳೆ ಟೀಮ್ ಇತ್ತು, ಭಾಳ ಚೆನ್ನಾಗಾಯಿತು ಆ ದಿನಗಳು ಸಿನಿಮಾ. ಬಟ್ ನಮ್ಮ ಮೂಲ ಉದ್ದೇಶ ಸಿನಿಮಾ ಅಲ್ಲ. ನಮ್ಮ ಮೂಲ ಉದ್ದೇಶ ಪರಿವರ್ತನೆ, ಬದಲಾವಣೆ. ಕಲೆಯಿಂದ ಎಷ್ಟೋ ಒಂದು ರೀತಿ ಮನೋರಂಜನೆಗೆ ಮಾಡ್ಬೋದು. ಕಲೆ ಅನ್ನೋದು ಸಿನಿಮಾ ಥರ ವ್ಯಾಪಾರಕ್ಕೆ ಮಾಡ್ಬೋದು. ನಾವಲ್ಲ, ಕಲೆ ಅನ್ನೋದನ್ನು ಪರಿವರ್ತನೆಗೋಸ್ಕರ ಮಾಡೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದು. ಸೊ ಅದನ್ನು ರಂಗಭೂಮಿ ಅಂದರೆ ಸಿನಿಮಾನೂ ಹೌದು. ಇವಾಗ ಅದನ್ನು ಬೇರೆ ಥರ ಚಳುವಳಿ ಮುಂದುವರಿಸ್ತಾ ಇರೋದು ನಮ್ಮ ಉದ್ದೇಶ. ಸೊ ಸಿನಿಮಾ ರಂಗದಲ್ಲಿ ಒಳಗೆ ಬಂದು ಬದಲಾವಣೆ ಅಲ್ಲ, ಸಿನಿಮಾ ಭಾರತಕ್ಕೆ, ಕರ್ನಾಟಕಕ್ಕೆ ಬರೋ ಉದ್ದೇಶನೇ ಜನರಿಗೆ ಒಳ್ಳೇದು ಮಾಡಬೇಕು. ನನ್ನಂತೂ ಜಾಸ್ತಿ ಪಡೆದಿದ್ದೀನಿ, ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅನ್ನೋ ಉದ್ದೇಶದಿಂದ ಬಂದಿತ್ತು. ಅಂದರೆ ಹಲವಾರು ಜನಕ್ಕೆ ಹೆಂಗೆ ಅಂತಂದರೆ ಆ ದಿನಗಳಲ್ಲಿ ಚೇತನ್ ಅವರು ಬಿರುಗಾಳಿ ಥರ ಇದ್ದರು, ಬಟ್ ಈ ದಿನಗಳಲ್ಲಿ ಚೇತನ್ ಅವರು ತಂಗಾಳಿ ಆಗ್ಬಿಟ್ಟಿದ್ದಾರಪ್ಪ. ನಾನು ಅವಾಗ ಅವ್ರು ಹೇಳಿದ್ದು, ನಾನು ಸಿನಿಮಾದಲ್ಲಿ ಆ ಕೊಟ್ಟಿದ್ದ ಪಾತ್ರ ತಕ್ಕಂತೆ ಅದನ್ನು ಅಭಿನಯಿಸ್ತಾ ಇದ್ದೆ. ಅವ್ರೇನು ಹೇಳ್ತಾರೋ ಅದನ್ನು ಒಬ್ಬ ನಟ ಅಂದಾಗ, ಒಬ್ಬ ಲೀಡ್ ಪ್ರೋಟ್ಯಾಗನಿಸ್ಟ್ ಅಂದಾಗ ಕಮರ್ಷಿಯಲ್ ರೀತಿಯಲ್ಲಿ ಭಾಳ ಮುಖ್ಯ ಆಗಿರ್ತಾರೆ. ಬಟ್ ಕ್ರಿಯೇಟಿವ್ ರೀತಿಯಲ್ಲಿ ಅವ್ರ ಕೊಡುಗೆ ಕಡಿಮೆ ಇರುತ್ತೆ. ಅದೆಲ್ಲ ಡೈರೆಕ್ಟರು, ರೈಟರು, ಅದಕ್ಕೆ ಯಾರು ಫಂಡ್ ಮಾಡ್ತಾರೆ, ಪ್ರೊಡ್ಯೂಸರ್, ಇವ್ರ ಕೈಯಲ್ಲಿ ನಿಂತಿರುತ್ತೆ. ಇವಾಗ ಚಳುವಳಿ ಅಂದಾಗ ನಮ್ಮ ವಿಚಾರಗಳು, ನಮ್ಮ ವ್ಯಕ್ತಿತ್ವ, ನಮ್ಮ ಆಲೋಚನೆ, ನಮ್ಮ ಸಿದ್ಧಾಂತ ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ಸಿನಿಮಾದಲ್ಲಿ ಅದು ಯಾವುದು ಮುಖ್ಯ ಆಗಲ್ಲ, ವ್ಯಾಪಾರ ಮಾತ್ರ ಮುಖ್ಯ ಆಗೋದು. ನಿಮ್ಮ ಪ್ರತಿಭೆ ಮುಖ್ಯ ಆಗಲ್ಲ, ನಿಮ್ಮ ಒಳ್ಳೆತನ ಮುಖ್ಯ ಆಗಲ್ಲ, ನಿಮ್ಮ ಶ್ರಮ ಮುಖ್ಯ ಆಗಲ್ಲ. ಹಾಕಿದ ದುಡ್ಡು ವಾಪಸ್ ಬಂತ ಅಷ್ಟೇ. ಬಟ್ ಚಳುವಳಿನಲ್ಲಿ ಎಲ್ಲ ಮುಖ್ಯ ಆಗುತ್ತೆ. ಸೊ ಯಾವಾಗ ಬಿರುಗಾಳಿ ಯಾವಾಗ ತಂಗಾಳಿ ಗೊತ್ತಿಲ್ಲ. ಬಟ್ ಇವಾಗಂತೂ ನನಗೆ ಒಂದು ಜೀವನಕ್ಕೆ ಒಂದು ಅರ್ಥ ಜಾಸ್ತಿ ಸಿಗುತ್ತೆ, ನನ್ನ ತನ ಜಾಸ್ತಿ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಅದು ಹೊಸದಾಗಿ ತಾವೇ ಒಂದು ರಾಜಕೀಯ ಪಕ್ಷವನ್ನು ಕಟ್ತೀನಿ ಅಂತ ರೂಮರ್ಸು. ನಿಮ್ಮ ಪಕ್ಷ ಅಂತ ಬಂದರೆ ಈ ಯಾವುದು ಇವಾಗ 3 ಪಕ್ಷಗಳಿದ್ದಾವೆ, ಅದೇ ರೀತಿ ಸಿದ್ಧಾಂತಗಳಿರ್ತಾವ, ಅಥವಾ ನಿಮ್ಮ ಏನು ವೈಚಾರಿಕ ಸಿದ್ಧಾಂತಗಳು, ನೀವೆಲ್ಲಿ ಹೋರಾಟಗಳಾಗಿರ್ಬೋದು, ಅಥವಾ ನೀವು ಸಮಾಜದಲ್ಲಿ ಗುರುತಿಸ್ಕೋತಾ ಇದ್ದೀರ, ಹೋರಾಟಗಳನ್ನ ಮಾಡಿ ಹಲವಾರು ಹೋರಾಟಗಳನ್ನ ಮಾಡಿದ್ದೀರ ನೀವು, ಸಾಮಾಜಿಕ ಹೋರಾಟಗಳನ್ನ, ನಿಮ್ಮ ಸಿದ್ಧಾಂತನೇ ಬೇರೆ ಇದೆಯಾ, ಅಥವಾ ನೀವು ಇದೇ ರೀತಿ 3 ಪಕ್ಷದ ರೀತಿಯೇ ನಿಮ್ಮದು ಕೆಲವು ಪಕ್ಷಗಳು ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ನೀವು ಈ 3 ಪಕ್ಷದ ಲಿಸ್ಟ್ಗೆ ಸೇರ್ಕೋತೀರಾ?
ನಮ್ಮ ಸಿದ್ಧಾಂತ ಸಂಪೂರ್ಣವಾಗಿ ಬೇರೆ ಇದೆ. ನಮ್ಮ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕೇ ಬೇಕು, ರಾಜಕೀಯ ಪರ್ಯಾಯ ಬೇಕು, ಇಲ್ಲಾಂದರೆ ಶಾಶ್ವತವಾದ ಪರಿಹಾರ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಇಲ್ಲ, ನಮಗೆ ಮೈನಿಂಗ್ ವಿಚಾರದಲ್ಲಿ ಆಗ್ತಿರೋ ಅನ್ಯಾಯಗಳಿಗೆ ಒಂದು ಪರಿಹಾರ ಇಲ್ಲ, ಯಾವುದೇ ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕೋಕ್ಕಾಗಲ್ಲ. ಎಲ್ಲ ರೀತಿಗೂ ಒಂದು ಪರಿಹಾರ ಅಂದರೆ ಅದು ಒಂದು ಪೊಲಿಟಿಕಲ್ ಮೂಮೆಂಟ್. ಸೊ ಪೊಲಿಟಿಕಲ್ ಮೂಮೆಂಟ್ ಕರ್ನಾಟಕಕ್ಕೆ ಬೇಕು. ಪ್ರಶ್ನೆ ಬರೋದು ಪರ್ಯಾಯಕ್ಕೋಸ್ಕರ ಪರ್ಯಾಯ ಮಾಡೋದ ಅಥವಾ ಪರಿವರ್ತನೆಗೋಸ್ಕರ ಪರ್ಯಾಯ. ನಾನು ಯಾವಾಗಲೂ ಪರಿವರ್ತನೆಗೋಸ್ಕರ ಒಂದು ಪರ್ಯಾಯ ಅಂತ ನಂಬ್ಕೊಂಡಿರೋನು. ಯಾಕೆಂದರೆ ಜನರ ಬದುಕಿಗೆ ಒಂದು ಉತ್ತಮ ಜೀವನ ನಾವು ಕಟ್ಟಬೇಕು. ಉತ್ತಮ ಸಿದ್ಧಾಂತ ಯಾವುದು? ನಮ್ಮ ಕಣ್ಣಲ್ಲಿ ಸಂವಿಧಾನ ಹೇಳೋದೇನು? ಅದು ಒಂದು ಸಮಾಜ, ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇರೋ ಸಮಾಜ. ಈ ಸಮಾಜ ಅಂದಾಗ ಅದು ಬಲಪಂಥಿನೂ ಆಗಲ್ಲ. BJP, ಹಿಂದುತ್ವ, RSS ಅವರ ಒಂದು 100 ವರ್ಷದಿಂದ ಕಟ್ಟಿರೋ RSS ಇಂದ 1925 ಅದು ಆಗಲ್ಲ. ಅಥವಾ ಎಡಪಂಥಿ ಕಮ್ಯುನಿಸ್ಟು ಅದು ಆಗಲ್ಲ. ಅವರು ಒಂದು ಆರ್ಥಿಕತೆಗೋಸ್ಕರ ನಿಂತಿರೋದು, ಅವರು 1925 CPI. ಅದು ಬಿಟ್ಟು ಮಧ್ಯಪಂಥ ಅಂದರೆ ಪವರ್ ಪಾಲಿಟಿಕ್ಸ್ಗೋಸ್ಕರ ಕಾಂಗ್ರೆಸ್, JDS, JDU, AP, TMC, RJD, NCP, SP ಇವರೆಲ್ಲ ಒಂದು ಯಥಾಸ್ಥಿತಿ ಪಕ್ಷಗಳು. ಈ ಮೂರು ಅಲ್ಲ, ರೈಟ್ ಲೆಫ್ಟ್ ಸೆಂಟರು ಅಲ್ಲ, ನಮ್ಮದೇ ಆದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಒಂದು ಕುವೆಂಪು ತತ್ವ, ಅದು ಒಂದು ಸಮಾಜ ಸಿದ್ಧಾಂತ, ಸಂಪೂರ್ಣವಾದ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಪರಿವರ್ತನೆ. ನಾನು ಅದನ್ನು ಸತ್ಯಪಂಥ ಅಂತ ಕರಿತೀನಿ. ಸೊ ಕೆಲವು ಸಲ ನಮಗೆ ರೈಟ್ ವಿಂಗ್ ಜೊತೆನೂ ಸಹಮತ ಇರುತ್ತೆ, ಕೆಲವು ಸಲ ಲೆಫ್ಟ್ ವಿಂಗ್ ಜೊತೆನೂ ಸಹಮತ ಇರುತ್ತೆ, ಕೆಲವು ಸಲ ನಮ್ಮ ಮಧ್ಯಪಂಥದ ಜೊತೆನೂ ಸಹಮತ ಇರುತ್ತೆ, ಕೆಲವು ಸಲ ಯಾವುದ್ರ ಜೊತೆನೂ ನಮಗೆ ಸರಿ ಇಲ್ಲದೆ ನಾವೇ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿದು ಒಂದು ಸಮಾಜದ ಪರವಾಗಿ ಹೋರಾಟ ಮಾಡ್ತಾಯಿದ್ವಿ. ಸೊ ನಮಗೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಒಂದು ಪರಿವರ್ತನೆ ಬೇಕು. ಆ ಸಿದ್ಧಾಂತನೇ ಒಂದು ಸತ್ಯಪಂಥ. ಅದು ಅನೇಕರು ಯಶಸ್ವಿ ಮಾಡಿದ್ದಾರೆ ಅವರ ಒಂದು ಪ್ರಾದೇಶಿಕತೆಯಲ್ಲಿ. ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ಕಾಂಚೀರಾಮ್ ಅವರು. ನಮ್ಮ ಕರ್ನಾಟಕಕ್ಕೆ ಅದನ್ನೇ ತಂದರೆ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಬೋದು ಅನ್ನೋದು ನನಗೆ ಭಾಳ ಖಂಡಿತವಾಗಿ ಒಂದು ನಂಬಿಕೆ, ಒಂದು ಭರವಸೆ ಇದೆ ಅಂತ ಹೇಳ್ತಾ ಸುಳ್ಳಿಲ್ಲ. ಅಂದರೆ ಈ 3 ರಾಜಕೀಯ ಪಕ್ಷಗಳು ಅಥವಾ ಇನ್ಯಾವುದೋ ಮತ್ಯಾವುದೋ ರಾಜಕೀಯ ಪಕ್ಷಗಳು ನಿಜಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ತಿರ್ಸ್ತಾ ಇದ್ದಾರೆ. ಖಂಡಿತ. ನಮಗೆ ಈ 3 ರಾಜಕೀಯ ಪಕ್ಷಗಳು ಅಷ್ಟೇ ಅಲ್ಲ, ಇವಾಗ ರಿಜಿಸ್ಟರ್ ಆಗಿರೋದು 2900 ಪಕ್ಷಗಳು. ಹೌದು. ಅದು ಹೆಚ್ಚು ಕಮ್ಮಿ 2500, 2500 ಪಕ್ಷಗಳು ಇವಾಗಲೂ ಅಸ್ತಿತ್ವದಲ್ಲಿದ್ದಾವೆ ಬೇರೆ ಬೇರೆ ಹಂತಕ್ಕೆ. ಈ ಯಾವ ಪಕ್ಷಗಳು ಸಂಪೂರ್ಣವಾಗಿ ನಮ್ಮ ದೇಶದ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇಲ್ಲ. ಇವರೆಲ್ಲರೂ ಕೂಡ ಸಂವಿಧಾನದ ಪರವಾಗಿದ್ದೀವಿ ಅಂತ ಬೇರೆ ಬೇರೆ ರೀತಿ ಹೇಳ್ತಾರೆ. ಕೆಲವರು ಅವರು ಒಂದು ರೀತಿ ಜೇಬಿಂದ ತೆಗಿತಾರೆ, ಕೆಲವರು ತಲೆ ಬಾಗ್ತಾರೆ, ಕೆಲವರು ಒಂದು ರೀತಿ ಅದು ಪೋಸ್ಟಲ್ಲಿ ಹಾಕ್ತಾರೆ, ಸಂವಿಧಾನ ಜಾಥಾ ಅಂತ ಮಾಡ್ತಾರೆ. ಬಟ್ ನಿಜವಾಗ್ಲೂ ಸಂವಿಧಾನದ ಪರವಾಗಿ ಇವ್ರು ಯಾರೂ ಇಲ್ಲ. ಯಾರಾದರೂ ಸಂವಿಧಾನದ ಮೂಲ ಆಶಯಗಳು ಯಾರಾದರೂ ಪರವಾಗಿದ್ದಾರೆ ಅಂದರೆ ನಮ್ಮಂಥ ಸಮಾಜ, ಸಮಾನತಾವಾದಿಗಳು ಮಾತ್ರ. ಸೊ ಆ ಸಮಾಜ ಅದೇ ಆದರ್ಶ ಸಮಾಜ. ಅದೇ ನಾನು ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು, ಒಂದು ಕನಸು ಅನ್ನೋದು ಒಂದು ಸಮಾಜನೇ ಕನಸು. ಆ ದಿಕ್ಕನ್ನ ನಾವು ಕೆಲಸ ಮಾಡ್ತಾ ಹೋಗಬೇಕು. ಆ ದಿಕ್ಕಲ್ಲಿ ಕೆಲಸ ಮಾಡಿದ್ರೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಆಗದೆ ನನಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು. ಸೊ ಇವಾಗಿರೋ ಪಕ್ಷಗಳು ಯಾರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿರ್ತಾ ಇಲ್ಲ. ಅವರೆಲ್ಲ ಅವ್ರವ್ರ ಲಾಭಕ್ಕೋಸ್ಕರ ತಿರ್ಸ್ತಾ ಇದ್ದಾರೆ. ಕೆಲವರು ನೇರವಾಗಿ ತಿರ್ಸ್ತಾರೆ ಬಲಪಂಥಿಯವರು, ಕೆಲವರು ಈ ಮಧ್ಯಪಂಥಿ ಪಕ್ಷಗಳು ಅಂತ ಸಂವಿಧಾನ ಮುಂದೆ ಇಟ್ಬಿಟ್ಟು ಹಿಂದೆಯಿಂದ ತಿರ್ಸ್ತಾ ಬರ್ತಾರೆ. ಏನೇ ಆದ್ರೂ ಅದು ಉಲ್ಲಂಘನೆ ಆಗ್ತಾ ಇದೆ. ನಾವು ನಮ್ಮ ಮೂಲ ಉದ್ದೇಶಗಳು ಎತ್ತಿಡಿಬೇಕು. ಅವಾಗ ದೇಶಕ್ಕೆ ಭಾಳ ಒಳ್ಳೆಯದಾಗುತ್ತೆ, ಕರ್ನಾಟಕ ರಾಜ್ಯಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಈಗ ಜನಗಳು ಏನು ಕೇಳ್ತಾರೆ, ನಮ್ಮ ಕರ್ನಾಟಕದ ಜನಕ್ಕೆ ಪ್ರಶ್ನೆ ಏನು ಅಂತಂದರೆ, ಇವತ್ತಿಗೂ ಸಹ ಚೇತನ್ ಅಹಿಂಸಾ ಅವರು ಅಮೇರಿಕಾ ಪ್ರಜೆ, ಇವತ್ತಿಗೂ ಭಾರತೀಯ ಪ್ರಜೆ ಆಗಿಲ್ಲ, ಇನ್ನೂ ಆಗಿಲ್ಲ. ಯಾವ ರೀತಿ ಬಂದು ಇವರು ಕರ್ನಾಟಕನ ಸುಧಾರಣೆ ಮಾಡ್ತಾರೆ? ಅಥವಾ ಅದಾದಮೇಲೆ ಹೇಳೋದು ಇವರು ಅಮೇರಿಕದಲ್ಲಿ ಇವರು 1000 ಕೋಟಿ ದುಡ್ಡಿದೆ, ಸೇಮ್ ಯಾವುದೋ ಒಂದು ಸಿನಿಮಾ ಬಂತು, ಆ ರೀತಿ ಅಲ್ಲಿಂದ ಮಾರಿ ಇಲ್ಲಿ ಬಂದು ಮತ್ತೆ 1000 ಕೋಟಿ ಖರ್ಚು ಮಾಡಿ ಇವರು ಮುಖ್ಯಮಂತ್ರಿ ಆಗೋ ಕನಸ, ಅಥವಾ ಏನಾದರೂ ಬದಲಾವಣೆ ಬೇರೆ ರೀತಿ ಕನಸು ಕಟ್ಕೊಂಡಿದ್ದಾರೆ ಅಂತ ಜನಗಳ ಪ್ರಶ್ನೆ. ನೀವು 2-3 ಪ್ರಶ್ನೆ ಕೇಳಿದ್ದೀರಾ. ಮೊದಲನೇದಾಗಿ, ನನಗೆ ಮುಖ್ಯಮಂತ್ರಿ ಆಗೋ ಯಾವ ಕನಸಿಲ್ಲ, ನಾನು ಯಾವ ಅಧಿಕಾರ ಹಿಡಿಯೋ ಯಾವ ಕನಸಿಲ್ಲ. ನಮಗೆ ನಮ್ಮ ಮಾದರಿಗಳು ಯಾರಿದ್ದಾರೆ, ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಕುವೆಂಪು ಮತ್ತು ಬುದ್ಧ, ಬಸವ, ಅನೇಕರು ಅವರ ರೀತಿಯಲ್ಲಿ ಒಂದು ನಿಸ್ವಾರ್ಥವಾಗಿ ಒಂದು ಸಮಾಜ ಕಟ್ಟಿದ್ರು. ಅದನ್ನು ಅಳಿಲ್ ಸೇವೆ, ಇರುವೆ ಸೇವೆ ಮಾಡೋ ನನ್ನ ಉದ್ದೇಶ. ಎರಡನೇದಾಗಿ, ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ ಭಾರತದ ಪೌರತ್ವಕ್ಕೆ. ಆಗಲೇ ಹೋದ ವರ್ಷ ಎಲ್ಲ ಮಾಡಿ ಎಷ್ಟೋ ಒಂದು 8-10 ತಿಂಗಳ ನಡೀತಾ ಇದೆ. ಕಾರಣಾಂತರಗಳಿಂದ ಆಳುವ ಶಕ್ತಿಗಳು ನನಗೆ ಕೊಡ್ತಾ ಇಲ್ಲದೆ ಇರ್ಬೋದು. ಅವ್ರು ಯಾಕೆ ಕೊಡ್ತಾ ಇಲ್ಲ, ಪೊಲೀಸ್ ವ್ಯವಸ್ಥೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ನೀವು ಅವರನ್ನೇ ಕೇಳಬೇಕು. ಬಟ್ ನಾನು ಅದಕ್ಕೆ ಫೈಟ್ ಮಾಡ್ತೀನಿ. ನಾನು ಆಕಸ್ಮಿಕವಾಗಿ ಅಮೇರಿಕಾದ ನನ್ನ ಆಯ್ಕೆ ಇಲ್ಲದೆ ನಾನು ಅಮೇರಿಕಲ್ಲಿ ಹುಟ್ಟಿರೋನು. ಆದರೆ ಉದ್ದೇಶಪೂರ್ವಕವಾಗಿ ನನ್ನ ಆಯ್ಕೆಯಿಂದ, ನನ್ನ ಚಾಯ್ಸಿಂದ, ನನ್ನ ಸಿದ್ಧಾಂತದಿಂದ ನಾನು ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಬದುಕಿ ಸೇವೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನಾನು ಕೂಡ ಭಾರತ ಪೌರತ್ವ ತಗೊಳ್ಳೋ ಪ್ರಕ್ರಿಯೆಯಲ್ಲಿದ್ದೀನಿ. ಅದು ಏನಾದರೂ ನಮಗೆ ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ರೀತಿ ಪಕ್ಕ ಇದೆ. ನಾನು 20 ವರ್ಷದಿಂದ ನಾನು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀನಿ. 21 ವರ್ಷ, 12 ವರ್ಷದಿಂದ ನಾನು ಅಮೇರಿಕಾಗೆ ವಾಪಸ್ಸು ಹೋಗಿಲ್ಲ. 11-12 ವರ್ಷಗಳಿಂದ ನನಗೆ ಅಲ್ಲಿ ಹೋಗೋ ಉದ್ದೇಶ ಇಲ್ಲ. ಅಮೇರಿಕ ದೇಶನ ಸೈದ್ಧಾಂತಿಕವಾಗಿ ನಾನು ಪ್ರಶ್ನೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದರೆ
ಆಳುವ ಶಕ್ತಿಗಳು ಕೊಡಲ್ಲ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿರಲ್ಲ. ನಾನು ಕೋರ್ಟ್ಸಲ್ಲಿ ಹೆಂಗೆ ಫೈಟ್ ಮಾಡಬೇಕು ಅದನ್ನು ಫೈಟ್ ಮಾಡ್ತೀನಿ. ಮತ್ತು ಇನ್ನೊಂದು ನೀವು ಕೇಳಿರೋದು, ನನ್ನ ಹತ್ರ ಅಮೇರಿಕಾದಲ್ಲಿ ಯಾವ ಆಸ್ತಿನೂ ಇಲ್ಲ. ನನ್ನ ಹತ್ರ ಅಮೇರಿಕಾದಲ್ಲಿ ಯಾವ ಒಂದು 1000 ಕೋಟಿ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, 100 ಕೋಟಿ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆದರೆ ನಮಗೆ ಯಾರಾದರೂ ಅಮೇರಿಕಾದಲ್ಲಿರೋ ದುಡ್ಡನ್ನು ಅದನ್ನು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಸೇವೆ ಮಾಡ್ತಾರೆ ಅಂದರೆ ಒಂದು ರೀತಿನ ಅದು ಒಳ್ಳೆಯದೇ. ಬಟ್ ನನಗೆ ಆ ದೃಷ್ಟಿ ಇಲ್ಲ, ಆ ದೃಷ್ಟಿ ಅದು ನಾನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಕರ್ನಾಟಕದಲ್ಲಿ ಏನೇನು ನಾನು ಸಿನಿಮಾದಿಂದ ಮಾಡಿದ್ದೀನಿ, ಯಾವ ರೀತಿ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಆಗಿರ್ಬೋದು, ನನ್ನ ಹತ್ರ ಏನೇನು ಇದೆಯೋ ಅದನ್ನು ವಾಪಸ್ ಕೊಡೋ ನನ್ನ ಉದ್ದೇಶ. ಯಾರು ಜಾಸ್ತಿ ಪಡೆದಿದ್ದಾರೋ ಅವ್ರು ಜಾಸ್ತಿ ವಾಪಸ್ ಕೊಡಬೇಕು, ಯಾರು ಜಾಸ್ತಿ ವಂಚಿತರೋ ಜಾಸ್ತಿ ಪಡಿಬೇಕು, ಅದೇ ನ್ಯಾಯ. ಅದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ. ಸೊ ಅದನ್ನು ಮುಂದುವರ್ಸೋದು ನನ್ನ ಉದ್ದೇಶ. ಸೊ ಎಲ್ಲ ರೀತಿ ಕರ್ನಾಟಕಕ್ಕೆ ಬಹುಶಃ ಫಲಾನುಭವಿ ಯಾರಾದರೂ ಹೆಚ್ಚಿದ್ದರೆ ಅದು ನಿಮ್ಮೆಲ್ಲರಿಗಿಂತ ಅದು ನನಗೆ ಸಿಕ್ಕಿದೆ. ಅದು ನಾನು ಸಿಕ್ಕಿರೋದು ಅದೇ ನನ್ನ ಶ್ರಮ ಅಲ್ಲ, ನನ್ನ ಪುಣ್ಯ ಅಲ್ಲ, ಅದು ನನಗೆ ಒಂದು ಜನ್ಮ ಆಧಾರಿತವಾದ ಸವಲತ್ತು. ನನಗೆ ಜಾಸ್ತಿ ಜವಾಬ್ದಾರಿ ಇದೆ ಅಂತ ನಾನು ನಂಬಿಕೊಂಡು ಅದನ್ನು ಜಾಸ್ತಿ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೇತನ್ ಅಹಿಂಸಾ ಅಂತ ಹೆಸರಿಟ್ಕೊಂಡಿದ್ದಾರೆ. ಈ ಹಿಂಸಾತ್ಮಕ ಜಗತ್ತಲ್ಲಿ ನಿಮ್ಮ ಅಹಿಂಸಾ ತತ್ವ ನಡೆಯುತ್ತೆ. ನಮಗೆ ಯಾರೇ ನಮ್ಮ ಮಾದರಿಗಳು, ಅದು ಬುದ್ಧ ಮತ್ತು ಬಸವಣ್ಣವರಾಗಿರ್ಬೋದು, ಅದು ಅನೇಕರಾಗಿರ್ಬೋದು, ಸಮಾನತಾವಾದಿಗಳಾಗಿರ್ಬೋದು, ಅವರೆಲ್ಲ ಪ್ರಪಂಚಕ್ಕೆ ಅಹಿಂಸಾ ಪರಿಚಯ ಮಾಡಿರೋದು. ಅಹಿಂಸಾ ಅಂದರೆ ಬರೀ ಶಸ್ತ್ರಾಸ್ತ್ರ ಬಿಟ್ಟು ಒಂದು ರೀತಿ ಕೆಲಸ ಮಾಡೋದಷ್ಟೇ ಅಲ್ಲ. ಅಹಿಂಸಾ ಅಂದರೆ ಶಸ್ತ್ರಾಸ್ತ್ರ ಇಲ್ಲದೆ ಒಂದು ಪರಿವರ್ತನೆಗೋಸ್ಕರ, ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಪ್ರತಿರೋಧ ತರೋದು, ಅದು ನಮ್ಮ ಸಿದ್ಧಾಂತ ಇದೆ. ಸೊ ನಮಗೆ ಖಂಡಿತ ಅದು ಸಾಧ್ಯ ಉಂಟಿದೆ. ಕರ್ನಾಟಕ ಜನ ಖಂಡಿತ ಅದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇದರಲ್ಲಿ ಕನ್ವಿನ್ಸ್ ಆದರೆ, ಅವ್ರಿಗೆ ಮನವರಿಕೆ ಆದರೆ, ಇಲ್ಲ ಇದರಲ್ಲಿ ನಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ, ಈ ಆಳುವ ಶಕ್ತಿಗಳು ಬಿಟ್ಟು, ಈ 3 ಪಕ್ಷಗಳು ಬಿಟ್ಟು, ಈ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವ್ರು ಬಿಟ್ಟು ಯಾರಾದರೂ ಹೊಸಬರು ಬಂದು ನಮ್ಮ ಜೀವನಕ್ಕೆ ಒಳ್ಳೆಯದು ಮಾಡ್ತಾರೆ ಅಂದರೆ ಕರ್ನಾಟಕ ಜನ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತಾರೆ. ಅಹಿಂಸಾ ತತ್ವ, ಸಮಾನತಾವಾದ, ಸಂವಿಧಾನವಾದ ಖಂಡಿತ ಕರ್ನಾಟಕ ಜನ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಾವು ಕೂಡ ಅವ್ರ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಾನು ಅವೆಲ್ಲ ಹೇಳ್ದಂಗೆ ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದೆ ನಾನು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಹೊಸ ರಾಜಕೀಯ ಪಕ್ಷದ ಹೆಸರೇನು ಸರ್? ನಾವೊಂದು ಹೊಸ ರಾಜಕೀಯ ಪಕ್ಷದ್ದು ಚರ್ಚೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ, ಆ ಪ್ರಕ್ರಿಯೆಯಲ್ಲಿದೆ. ನಾವೇನಾದರೂ ಒಂದು ಹೆಸರಿಡಬೇಕು ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪದಗಳು ಇಡ್ತೀವಿ. ಮತ್ತು ಸಮಾಜ ನಮ್ಮ ಉದ್ದೇಶ. ಸೊ ಈಕ್ವಾಲಿಟಿ ಆಗಿರ್ಬೋದು, ಜಸ್ಟಿಸ್ ಆಗಿರ್ಬೋದು, ಸಮಾನತೆ, ನ್ಯಾಯ, ಈ ವಿಚಾರ ಇಟ್ಕೊಂಡು ನಾವು ಹೆಸರಿಟ್ಕೊತೀವಿ. ನಮ್ಮದು ಗಿಮಿಕ್ ರೀತಿಯಲ್ಲಿ ನಾವು ಹೆಸರಿಡಲ್ಲ, ಪಂಚ್ ಲೈನ್ ಇಟ್ಕೊಂಡು ಹೆಸರಿಡಲ್ಲ. ಇದು ಒಂಥರ ಸಿನಿಮಾ ಥರ ಲಾಂಚ್ ಮಾಡೋ ರೀತಿಯಲ್ಲಿ ಜನ 3 ದಿನ ಥಿಯೇಟ್ರಿಗೆ ತುಂಬಿಸ್ಬೇಕು ಅಂತಲ್ಲ. ಇದು ಒಂದು ಸಿದ್ಧಾಂತದ ನಾವು ಹೆಸರಿಡ್ತೀವಿ. ಆ ಸಿದ್ಧಾಂತ ತಕ್ಕಂತೆ ಬದುಕೋ ನಮ್ಮ ಉದ್ದೇಶ. ಆ ಸಿದ್ಧಾಂತ ಎತ್ತಿ ಹಿಡಿಯೋದು ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಕಾನ್ಸ್ಟಿಟ್ಯೂಷನಲ್ ಪದಗಳೇ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ರಾಜಕೀಯ ಪಕ್ಷದಲ್ಲಿ ಸಿದ್ಧಾಂತಗಳು ಬುಕ್ಗಟ್ಟಲೆ ಇರ್ತವೆ. ಈಗ ರಾಷ್ಟ್ರೀಯ ಪಕ್ಷಗಳು ಅಷ್ಟೇ, ಭಾಷಣಕ್ಕೆ ಅಂತ ನಿಂತ್ಕೊಂಡಾಗ ಸಾವಿರಾರು ಆಶ್ವಾಸನೆಗಳನ್ನ ಕೊಡ್ತಾರೆ, ನಮ್ಮ ಸಿದ್ಧಾಂತಗಳು ಅಂತ ಹೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ಅತಿ ಮುಖ್ಯವಾದ ಸಿದ್ಧಾಂತಗಳು ಯಾವುದು? ನಮ್ಮದು 10 ಮುಖ್ಯವಾದ ಅಂಶಗಳು. 1 ಲಿಂಗ ಸಮಾನತೆ, 2ನೇ ಜಾತಿಯ ಸಮಾನತೆ, 3ನೇದು ಆರ್ಥಿಕ ಸಮಾನತೆ, 4ನೇ ನಿಜವಾದ ಸೆಕ್ಯುಲರಿಸಮ್, ಧರ್ಮ ನಿರಪೇಕ್ಷತೆ, ಸರ್ಕಾರಗಳು ಧರ್ಮಗಳು ಪ್ರತ್ಯೇಕತನ, 5ನೇದು ಕರ್ನಾಟಕತನ, ಪ್ರಾದೇಶಿಕತನ, ಭಾಷೆ ಮತ್ತು ಸಾಂಸ್ಕೃತಿಕ ಸಮಾನತೆ, 6ನೇದು ಒಂದು ಪರಿವರ್ತನಾ ಪರಿಸರವಾದ, 7ನೇದು ಒಂದು ಭ್ರಷ್ಟಾಚಾರ ವಿರೋಧ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಹೆಂಗೆ ಕಟ್ಬೋದು, 8ನೇದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಹೋರಾಟದ ಸ್ವಾತಂತ್ರ್ಯ, 9ನೇದು ಶಿಕ್ಷಣ ಮತ್ತು ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ, ಮತ್ತು 10ನೇದು ಪೊಲೀಸ್ ವ್ಯವಸ್ಥೆ, ಒಂದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್, ಪ್ರಿಸನ್ ರಿಫಾರ್ಮ್, ಇದು ಕೂಡ ಭಾಳ ಮುಖ್ಯವಾದ ಭಾಗ. ಸೊ ಈ 10 ಅಂಶಗಳು ಇಟ್ಕೊಂಡು, ಮತ್ತು ಹೆಚ್ಚುವರಿ ಕೆಲವುದಿದೆ, ಇನ್ಫ್ರಾಸ್ಟ್ರಕ್ಚರ್, ರೋಡು ಮತ್ತು ಸ್ಪೋರ್ಟ್ಸು, ಈ ರೀತಿ ಎಲ್ಲ ಇದೆ. ಬಟ್ ಮೇಯ್ನ್ 10 ಅಂಶಗಳು ಇಟ್ಕೊಂಡು ನಾವು ಹೆಂಗೆ ರಾಜ್ಯಕ್ಕೆ ಒಂದು ಉತ್ತಮ ಸಮಾಜ ಕಟ್ಬೋದು, ಒಂದು ಸಂವಿಧಾನ ಸಮಾಜ ಕಟ್ಬೋದು ನಮ್ಮ ಮೂಲ ಉದ್ದೇಶ. ನೀವು ಆವಾಗವಾಗ ವೈರಲ್ ಸ್ಟಾರ್ ಥರ ನಿಮ್ಮ ಹೇಳಿಕೆಗಳು ವೈರಲ್ ಆಗ್ತಾ ಹೋಗ್ತವೆ. ಅಂದರೆ ನಿಮ್ಮ ಸಿದ್ಧಾಂತ ಹೇಳಿಕೆಗಳು ಸತ್ಯ ಅನ್ನೋದನ್ನ ಜನಕ್ಕೆ ಜೀರ್ಣಿಸ್ಕೊಳಕ್ಕಾಗಲ್ವಾ? ಅಥವಾ ಅದನ್ನು ನಿಜವಾಗ್ಲೂ ಇಲ್ಲ ಇವರು ಚೇತನ್ ಅವರು ಸುಮ್ಮನೆ ಬೂಟಾಟಿಕೆ ಹೇಳ್ತಾರೆ ಅಂತ ಜನ ಅನ್ಕೋತಾರೆ ಸರ್? ಅದನ್ನ ಭಾಳ ವರ್ಷ 2017ಇಂದ 2024ವರೆಗೂ ಎಷ್ಟೋ ನನ್ನ ವಿಚಾರಗಳು ವಿವಾದಗಳಲ್ಲಿತ್ತು. ಆ ವಿವಾದಗಳು ನನ್ನ ಕಣ್ಣಲ್ಲಿ ಇವಾಗ ನೋಡೋಕ್ಕೆ ಹೇಳಿದ್ರೆ ಅದು ಒಂದು ಮೀಡಿಯಾ ಕನ್ಕಾಕ್ಟೆಡ್ ವಿವಾದಗಳು ಅಂತ ನನಗನ್ಸೋಕ್ಕೆ ಶುರುವಾಗಿದೆ. ನಾವು ಪ್ರತಿಯೊಂದು ಇಶ್ಯೂನೂ ಬೇರೆ ದೃಷ್ಟಿಯಿಂದ ನೋಡ್ತೀವಿ ಮಹೇಶ್ವರ. ಪ್ರತಿಯೊಂದು ದೃಷ್ಟಿನೂ ನನ್ನ ಮೂಗು ನೇರಕ್ಕೆ ನಾನು ನೋಡೋನಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಪ್ರತಿರೋಧ ದೃಷ್ಟಿನಲ್ಲಿ ಇಶ್ಯೂಗಳು ನೋಡ್ತೀವಿ. ಈ ವಿಚಾರಗಳನ್ನು ಕೆಲವು ಸರಿ ಸಮಾಜ ಅದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಕೆಲವು ಪ್ರಭಾವಿಗಳಿಗೆ. ಮತ್ತು ನಮ್ಮನ್ನು ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟ್ರ್ ವಿಂಗ್ನಲ್ಲಿ ಸ್ಲಾಟ್ ಮಾಡೋದು ಕಷ್ಟ ಆಗುತ್ತೆ. ನಾನು ಅವೆಲ್ಲ ಹೇಳಿದೆ, ನಾವು ಬಲಪಂಥಿನೂ ಅಲ್ಲ, ಎಡಪಂಥಿನೂ ಅಲ್ಲ, ಮಧ್ಯಪಂಥಿನೂ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥ. ಜನ ಏನು ಮಾಡ್ತಾರೆ ಮೀಡಿಯಾದವರು ಅಂದರೆ ಒಂದು ಕಡೆ ನಿಮ್ಮನ್ನು ಸ್ಲಾಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ.
ಬಟ್ ನಾವು ಅದು ಯಾವ ಕಡೆನೂ ಇಲ್ಲದೇ ಇದ್ದಾಗ ನಮ್ಮದೇ ಆದ ಪ್ರತ್ಯೇಕ ಸೈದ್ಧಾಂತಿಕ ನೆಲೆಗಟ್ಟಿದ್ದಾಗ ಅದು ಕೆಲವು ವರ್ಷ ವಿವಾದಗಳಾಗತ್ತೆ, ಕೆಲವು ಜನರಿಗೆ ಅದು ಸರಿ ಅನಿಸ್ತಾ ಇರ್ಬೋದು. ಬಟ್ ಹೋಗ್ತಾ ಹೋಗ್ತಾ ಇದರಲ್ಲಿ ಸತ್ಯ ಇದೆ ಅಂತ ಕರ್ನಾಟಕ ಜನರಿಗೆ ಅನ್ಸೋಕ್ಕೆ ಶುರುವಾಗಿದೆ. ಹೋಗ್ತಾ ಹೋಗ್ತಾ ಮೀಡಿಯಾದವ್ರಿಗೂ ಕೂಡ ಇದರಲ್ಲಿ ಚೇತನ್ ಇಷ್ಟು ವರ್ಷ ಹೇಳಿದ್ದೆ ಇವಾಗ ಎಷ್ಟೋ ವಿಚಾರಗಳು ಇವಾಗ ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ, ಎಷ್ಟೋ ಒಂದು ರೀತಿ ಇದರಲ್ಲಿ. ಯಾಕಂದರೆ ನಾವೇನು ಯಾರೂ ಕೂಡ ಫ್ಯೂಚರ್ ಟೆಲ್ಲರ್ ಅಲ್ವೇ ಅಲ್ಲ, ನನಗೆ ಆ ಪರಿಕಲ್ಪನೆ ನಾನು ಒಪ್ಪಲ್ಲ. ಬಟ್ ನಮಗೆ ಇವತ್ತಿನ ದಿನ ಒಂದು ಸಮಾಜ ಕಟ್ಟಬೇಕು ಅನ್ನೋದೇ ನಮ್ಮ ಸಂವಿಧಾನ ಹೇಳೋದು. ನಾವು ಆ ದೃಷ್ಟಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ನನಗನ್ಸೋ ಪ್ರಕಾರ ಇದು ಒಂದು ಸಮಾಜ ಒಪ್ಪೋಕ್ಕೆ ರೆಡಿ ಇದೆ. ಸಮಾಜದ ಜನರಿಗೆ, ಜನಸಾಮಾನ್ಯರಿಗೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಅವ್ರು ಓಪನ್ ಮೈಂಡೆಡ್ ಇದೆ. ಬಟ್ ಆಳುವ ಶಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಮಾಧ್ಯಮದವರು, ಪ್ರಭಾವಿ ದುಡ್ಡಿರೋರು, ಪ್ರಭಾವಿ ಬೇರೆ ಬೇರೆ ಭೂಮಿ ರಾಜಕೀಯ ಬೇರೆ ಬೇರೆ ಇರೋರಿಗೆ ಈ ವಿಚಾರ ಎಲ್ಲೋ ಒಂದು ಕಡೆ ಅವ್ರ ಬುಡಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಒಪ್ಪಕ್ಕೆ ರೆಡಿ ಇಲ್ಲದೆ ಇರ್ಬೋದು. ಇವಾಗ ಎಲ್ರಿಗೂ ಕೂಡ 1.5 ವರ್ಷದಿಂದ ಚೇತನ್ ಹೇಳೋದ್ರಲ್ಲಿ ಏನೋ ಒಂದು ಸ್ವಲ್ಪ ಸತ್ಯ ಇದೆ ಅಂತ ಒಂದು ಒಪ್ಪಿಗೆ ಆಗಿದೆ. ಇವಾಗ ನನ್ನ ವಿವಾದಗಳು ಕಡಿಮೆ ಆಗಿದೆ. ಇವಾಗ ಎಲ್ಲೋ ಒಂದು ಕಡೆ ಚೇತನ್ ಏನಾದ್ರು ಹೇಳಿದ್ರೆ ಆ ದೃಷ್ಟಿಕೋನದಿಂದ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ, ಪರ ವಿರೋಧ ಚರ್ಚೆ ಮಾಡೋಣ. ನಾನು ಹೇಳಿದ್ದಲ್ಲ ಸರಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳಿದ್ದಲ್ಲ ತಪ್ಪು ಅಂತಲೂ ಹೇಳ್ತಾ ಇಲ್ಲ. ನೀವು ಹೇಳಿ ನಿಮಗೇನು ಅನಿಸುತ್ತೆ. ನನ್ನ ಪ್ರಕಾರ ಇದರಿಂದ ಸಮಾಜಕ್ಕೆ ಒಂದು ಉತ್ತಮ ಸಮಾಜ ಆಗುತ್ತೆ, ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ, ಸಂವಿಧಾನ ಎತ್ತಿ ಹಿಡಿಬೋದು. ಮತ್ತು ಚರ್ಚೆಗೂ ಗ್ರಾಸ ಆದಷ್ಟು ಅದು ಪ್ರಜಾಪ್ರಭುತ್ವಕ್ಕೂ ಭಾಳ ಒಳ್ಳೆಯದು. ಡೆಮಾಕ್ರಸಿ ಹ್ಯಾಸ್ ಟು ಬಿ ಬಿಲ್ಟ್ ಥ್ರೂ ಡಿಸ್ಕಷನ್, ಡೈಲಾಗ್, ಡಿಸ್ಕೋರ್ಸ್. ಸೊ ಅದು ಕೂಡ ಪ್ರಜಾಪ್ರಭುತ್ವದ ಬೇಕಿದೆ. ನಮಗೆ ಬರೀ ಪ್ರಭಾವಿ ಮಕ್ಕಳು, ತಾತನ ಮೊಮ್ಮಕ್ಕಳು, ಪ್ರಭಾವಿ ತಂದೆ ಮಕ್ಕಳು ಮಾತ್ರ ಹೇಳಿದ್ದಲ್ಲ, ಪ್ರಭಾವಿ ಸಿನಿಮಾ ಸ್ಟಾರ್ಗಳು ಹೇಳಿದ್ದಲ್ಲ ಸತ್ಯ ಅಂತ ನಾವು ನೋಡೋಕ್ಕಾಗಲ್ಲ. ನಮಗೆ ಜನ ಪ್ರತಿಯೊಬ್ಬರು ಅವರವ್ರ ರೀತಿಯಲ್ಲಿ ಭಾಳ ಉತ್ತಮ ಆಲೋಚನೆಗಳಿರುತ್ತೆ. ಪ್ರತಿಯೊಬ್ಬರು ಕೂಡ ಅವರವ್ರ ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಯನ್ನು ನೋಡೋ ಸಾಮರ್ಥ್ಯಗಳಿರುತ್ತೆ. ಅದನ್ನು ಜನರ ಮುಂದೆ ಹೇಳಬೇಕು. ನಾವೊಂದು ಹೇಳ್ತೀನಿ ನಿಮಗೆ ಮಹೇಶ್ ಅವರೇ, 100 ವರ್ಷದ ಹಿಂದೆ 5-6% ಸಾಕ್ಷರತೆ ಇತ್ತು. ಆವಾಗ 100 ಜನ ದಲಿತ ಮಕ್ಕಳಿಗೆ ಸಿಗದೇ ಇರೋ ಶಿಕ್ಷಣ ಬಾಬಾ ಸಾಹೇಬ್ರಿಗೆ ಸಿಕ್ಕಿತ್ತು. ಅವ್ರು 100 ವರ್ಷ ಮುಂದೆ ಆಲೋಚನೆ ಇಟ್ಕೊಂಡು ಫಾರಿನ್ಗೆಲ್ಲ ಓದಿ ಅವ್ರು ಇಲ್ಲಿ ಬಂದು ಪೊಲಿಟಿಕಲ್ ಮೂಮೆಂಟು ಭಾಳ ದೊಡ್ಡ ಮಟ್ಟದ ಜಾಗೃತಿ ಕಟ್ಟಿದ್ರು. 5-6% ಇರೋ ಸಾಕ್ಷರತೆ ಇರೋ ಸಮಾಜಕ್ಕೆ ಅವ್ರ ವಿಚಾರ ಅರ್ಥ ಆಯಿತು. ಇವತ್ತು ನಮಗೆ 75-80% ಸಾಕ್ಷರತೆ ಇದೆ. ಯಾರು 100 ವರ್ಷ ಮುಂದೆ ಇಲ್ಲ. ಜನರಿಗೆ ಒಂದು ಉತ್ತಮ ವಿಚಾರ ಇಟ್ಟರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ, ಇಲ್ಲ ಸರಿ ಇದೆಯೋ ತಪ್ಪಿದೆಯೋ, ಒಳ್ಳೇದಿದೆಯೋ ಕೆಟ್ಟದಿದೆಯೋ. ಅವ್ರು ತೀರ್ಮಾನ ಮಾಡೋಕ್ಕೆ ವಿ ಮಸ್ಟ್ ಟ್ರಸ್ಟ್ ದ ಡೆಮಾಕ್ರಸಿ, ವಿ ಮಸ್ಟ್ ಟ್ರಸ್ಟ್ ದ ಪೀಪಲ್ಸ್ ವಿಷನ್, ವಿ ಮಸ್ಟ್ ಟ್ರಸ್ಟ್ ಡೈಲಾಗ್. ಸೊ ಆ ರೀತಿಯಲ್ಲಿ ನಾವು ಯಾರು ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ. ಬಟ್ ನಮ್ಮ ವಿಚಾರ ಗಟ್ಟಿಯಾಗಿದೆ ಅಂತ ನಮ್ಗೆ ಗೊತ್ತಿದ್ದ ಮೇಲೆ ನೀವು ನಿಮ್ದು ಹೇಳ್ಕೊಳ್ಳಿ, ನಮ್ಮ ವಿಚಾರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನನಗೆ ಯಾವಾಗಲೂ ಕೂಡ ಸಮಾಜದ ವಿಚಾರದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಇವಾಗ ಜನರಿಗೂ ಕೂಡ ಇದರೇನೋ ಸತ್ಯ ಇರ್ಬೋದು ಅಂತ ಅನಿಸ್ತಾ ಇದೆ ಅಂತ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ದೇಶಕ್ಕೆ ಸ್ವತಂತ್ರ ಅಹಿಂಸೆಯಿಂದ ಬಂತು ಅನ್ನೋ ರೀತಿಯಲ್ಲಿ ತಾವು ಸಹ ಚೇತನ್ ಅಹಿಂಸಾ ಅಂತ ಇಟ್ಕೊಂಡಿದ್ದೀರ. ನಮ್ಮ ದೇಶಕ್ಕೆ ನಿಜವಾಗ್ಲೂ ಸ್ವತಂತ್ರ ಬರೀ ಗಾಂಧೀಜಿಯವರ ಅಹಿಂಸಾ ತತ್ವದಿಂದ ಮಾತ್ರ ಸಿಗ್ತಾ? ನಾನು ಗಾಂಧಿಯ ಅಹಿಂಸೆಯಿಂದ ನಾನು ಅಹಿಂಸೆ ಇಟ್ಕೊಂಡಿರೋನಲ್ಲ. ನಾನು ಬುದ್ಧ ಮತ್ತು ಬಸವಣ್ಣವರ ಅಹಿಂಸಾ, ಪ್ರಪಂಚಕ್ಕೆ ಪರಿಚಯ ಮಾಡಿರೋ ಅಹಿಂಸಾನ ಆ ದೃಷ್ಟಿಯಿಂದ ನಾನು ಇಟ್ಕೊಂಡಿರೋ ಅಹಿಂಸೆ. ಆದರೆ ಗಾಂಧಿ ಅವ್ರ ರೀತಿಯಲ್ಲಿ ಒಂದು ಶಸ್ತ್ರಾಸ್ತ್ರ ಇಲ್ಲದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅದು ಕೂಡ ಒಂದು ಪರಿಣಾಮಕಾರಿ ಆಗಿದೆ. ನನ್ನ ವ್ಯಾಖ್ಯಾನದಲ್ಲಿ ರೀತಿ ನೀತಿಗಳು ಒಳ್ಳೆಯದೇ. ಸ್ವಾತಂತ್ರ್ಯ ಅನ್ನೋದು ಬರ್ತಾ ಇತ್ತು, ಯಾಕಂದರೆ ಬ್ರಿಟಿಷು ಕಾಲನೀಸ್ಗಳೆಲ್ಲ World War II ಆದಮೇಲೆ ಭಾಳ ವೀಕೆಂಡ್ ಆಗಿಬಿಟ್ಟಿದ್ರು. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸ್ವಾತಂತ್ರ್ಯ ಸಿಗ್ತಾಯಿತ್ತು. ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಟು ರನ್ ದ ಬ್ರಿಟಿಷ್ ರಾಜ್. ಸೊ ಅವ್ರು ಬಿಟ್ಟು ಹೋಗ್ತಾಯಿದ್ರು. ಬಟ್ ಒಳ್ಳೆಯದು ಗಾಂಧಿಯವರು ಮಾಡಿರೋದು ನಾನ್ ವೈಲೆಂಟ್ ರೀತಿಯಲ್ಲೂ ಮಾಡಿದ್ದು, ಮತ್ತು ಬೇರೆ ಬೇರೆ ಕೂಡ ಹೋರಾಟಗಳು ಮಾಡಿದ್ರು. ಆದರೆ ಸ್ವಾತಂತ್ರ್ಯ ಅನ್ನೋದು ಒಂದೇ ರೀತಿಯಲ್ಲಿ ಅವರೇ ಅಧಿಕಾರದಲ್ಲಿರಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಅಧಿಕಾರದಲ್ಲಿರಬೇಕು, ಮರಿ ಮಕ್ಕಳೇ ಅಧಿಕಾರದಲ್ಲಿರಬೇಕು ಅನ್ನೋದು ಭಾಳ ತಪ್ಪು ಆಲೋಚನೆ. ಇವತ್ತು ಭಾಳ ಜನ ಹೇಳಿದ್ದೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ನಾವು. ಅಧಿಕಾರ ಲಾಭ ಪಟ್ಟಿರೋರು ನೀವು. ಸ್ವಾತಂತ್ರ್ಯ ಸಿಕ್ಕಿರೋದು ಬಹುಶಃ ಅದು ಅನಿವಾರ್ಯತೆಯಿಂದ ಸಿಗ್ತಾಯಿತ್ತು. ಆದರೆ ಯಾವತ್ತಾದರೂ ದೇಶದಲ್ಲಿ 75 ವರ್ಷದಲ್ಲಿ ಪರ್ಯಾಯ ಕಟ್ಟಿದ್ದೀವಿ ಅಂದರೆ, ಪೊಲಿಟಿಕಲ್ ಮೂಮೆಂಟ್ ಆಲ್ಟರ್ನೇಟಿವ್ ಕಟ್ಟಿದ್ದೀವಿ ಅಂದರೆ ಗಾಂಧಿವಾದದ ವಿರುದ್ಧನೇ ಪೊಲಿಟಿಕಲ್ ಮೂಮೆಂಟ್ಗಳು ಕಟ್ಟಿರೋದು. ಎನಿ ಆಲ್ಟರ್ನೇಟಿವ್ ಹ್ಯಾಸ್ ಬಿನ್ ಬಿಲ್ಟ್ ಅಗೇನ್ಸ್ಟ್ ಗಾಂಧಿವಾದ, ಮನುವಾದ, ಯಥಾಸ್ಥಿತಿವಾದ, ಕಾಂಗ್ರೆಸ್ವಾದ. ಆ ಆಲ್ಟರ್ನೇಟಿವ್ಸ್ ರೈಟ್ ವಿಂಗ್ BJP ಇರ್ಬೋದು, ಆ ಆಲ್ಟರ್ನೇಟಿವ್ಸ್ ಲೆಫ್ಟ್ ವಿಂಗ್ ಕಮ್ಯುನಿಸ್ಟ್ ಇರ್ಬೋದು, ಆ ಆಲ್ಟರ್ನೇಟಿವ್ ಜನತಾ ಪಕ್ಷಗಳಿರ್ಬೋದು, ಆ ಆಲ್ಟರ್ನೇಟಿವ್ ಸೋಷಲಿಸ್ಟ್ ಪಕ್ಷಗಳಿರ್ಬೋದು,
ಆಲ್ಟರ್ನೇಟ್ ನಮ್ಮ ಸತ್ಯ ಪಂಥ ಸಮಾನತಾವಾದ ಇರ್ಬೋದು. ಸೊ ವಿ ಮಸ್ಟ್ ಬಿಲ್ಡ್ ಅಗೇನ್ಸ್ಟ್ ದ ಸ್ಟ್ಯಾಟಸ್ ಕೋ ಅಂದರೆ ಏನು, ಯಥಾಸ್ಥಿತಿ ಅಂದರೆ ಏನು, ಬೆಳೆದಿರೋರೇ ಬೆಳೀತಾ ಇರೋದು, ಬೇರೆಯವರೆಲ್ಲರ ಜೀವನ ಕಷ್ಟ ಆಗ್ತಿರೋದು. ಅದಕ್ಕೆ ನಾವೊಂದು ಪರಿವರ್ತನೆ ಕೊಡ್ತೀವಿ. ಸೊ ನಾವೊಂದು ಸೈದ್ಧಾಂತಿಕ ಪರಿವರ್ತನೆ ಕೊಡ್ತೀವಿ. ಅವ್ರು ಮಾಡಿದ್ದಲ್ಲ ತಪ್ಪಲ್ಲ, ಗಾಂಧಿವಾದ ಯಥಾಸ್ಥಿತಿ ಮನುವಾದ, ಬಟ್ ದೇ ಆರ್ ನಾಟ್ ಅ ಸೊಲ್ಯೂಷನ್, ದೇ ಆರ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಇನ್ ಸೊಸೈಟಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಕರ್ನಾಟಕದಲ್ಲಿ ನಮಗೆ ಗಾಂಧಿವಾದ ಮನುವಾದ ಯಥಾಸ್ಥಿತಿ ಕಾಂಗ್ರೆಸ್ಸು ಇದೆ, ಅವ್ರು ಒಂದು 42-43% ವೋಟ್ ತೊಗೊತಾರೆ. JDS ಒಂದು 14% ತೊಗೊಂಡಿದ್ದಾರೆ 2023ರಲ್ಲಿ. ಹಿಂದುತ್ವ 35% ತೊಗೊಂಡಿದ್ದಾರೆ. ಸೊ ಇದೆಲ್ಲ ಬಿಟ್ಟು ನಾವೊಂದು ಪರಿವರ್ತನೆ ತರಬೇಕು ಅಂದರೆ ಅದು ಒಂದು ಸಮಾಜದ ಸಿದ್ಧಾಂತದಿಂದ ಮಾತ್ರ ಸಾಧ್ಯ. ಆ್ಯಂಡ್ ನಾವು ಅದನ್ನು ಜನರ ಮುಂದೆ ಇಟ್ಟರೆ ಅವ್ರಿಗೂ ಕನ್ವಿನ್ಸ್ ಆಗುತ್ತೆ ಅಂತ ನಂಬ್ಕೊಂಡಿರೋ ನಾನು. ಇತ್ತೀಚಿನ ರಾಜಕೀಯ ಏನು ಅಂತಂದರೆ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಇದರದ್ದು ಏನು ಲೋಪದೋಷಗಳನ್ನಿದೆ ಇದನ್ನು ಸರಿಪಡಿಸೋಕ್ಕಿಂತ ಹೆಚ್ಚಾಗಿ ಈ ಜಾತಿ ಸಮೀಕ್ಷೆಯಿಂದಾಗ ಹೋರಾಟ ಮಾಡೋದು ಅಥವಾ ಎಷ್ಟು ಬೇಗ ಕೆಲಸಗಳನ್ನ ಮಾಡ್ತದೆ ನಮ್ಮ ರಾಜಕೀಯ ಪಕ್ಷಗಳು ಈ ಜಾತಿ ಸಮೀಕ್ಷೆ ಅಂತಂದಾಗ. ಈಗ ನಮ್ಮ ರಾಜ್ಯದಲ್ಲೇ ಒಬ್ಬ ಪ್ರಭಾವಿ ರಾಜಕಾರಣಿ ಅಹಿಂದ ನಾಯಕ ಅಂತ ಹೇಳ್ತಾರೆ. ಆದರೆ ಅದೇ ಅಹಿಂದ ನಾಯಕ ಒಂದು ಸಮಾರಂಭಕ್ಕೆ ಹೋದಾಗ ಜಾತಿ ಸಮೀಕ್ಷೆ ಬರುತ್ತೆ, ನಿಮ್ಮ ಜಾತಿನ ನೀವು ಹಿಂಗೇ ಕೊಡಬೇಕು ಅಂತ ಒಂದು ಓಪನ್ ಪಬ್ಲಿಕ್ಕಲ್ಲಿ ಹೇಳ್ತಾರೆ. ಅವರು ಅಹಿಂದ ನಾಯಕ ಆಗ್ತಾರ? ನೀವೊಂದು 2-3 ವಿಚಾರ ಎತ್ತಿದ್ದೀರ ಇಲ್ಲಿ. ಒಂದು, ಶಿಕ್ಷಣ ಆರೋಗ್ಯದ ಪರಿವರ್ತನೆ, ಅದು ಬೇಕೇ ಬೇಕು. ಅದನ್ನು ನಾವು 0.9 ಅಂತ ಹೇಳಿದ್ದೀವಿ. ಭಾಳ ದೊಡ್ಡ ಮಟ್ಟಕ್ಕೆ ಅದಕ್ಕೆ ಫಂಡಿಂಗ್ ಬೇಕು. ಅದು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳನ್ನ ಬೆಳೆಸಬೇಕು, ಕಾರ್ಪೊರೇಟ್ ಶಾಲೆ ಕಾರ್ಪೊರೇಟ್ ಹಾಸ್ಪಿಟಲ್ ಸ್ವಲ್ಪ ಇಳಿಸ್ಬೇಕು. ನಾನು ಇದೇ ಒಂದು ಪರಿವರ್ತನೆಯ ಒಂದು ಪ್ರತಿರೋಧ ಸಿದ್ಧಾಂತ. ತಲೆಮಾಟ್ಟಿಂದ ಏರಿಸೋದು, ಮೇಲಿಂದ ಇಳಿಸೋದು. ನಾವು ಪವರ್ ಸ್ಟ್ರಕ್ಚರ್ನ ಫೈಟ್ ಮಾಡ್ತೀವಿ. ಎರಡನೇದಾಗಿ ನೀವು ಹೇಳಿರೋದು ಜಾತಿ, ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಇದು 0.2ನಲ್ಲಿ ಬರುತ್ತೆ ನಮ್ಮದು. ನಾವೊಂದು ಜಾತಿ ಸಮಾನತೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಮಗೆ ಬೇಕೇ ಬೇಕು. ಯಾಕಂದರೆ ಕೆಲವು ಸಮುದಾಯಗಳು ಜಾಸ್ತಿ ಪಡೆದಿದ್ದಾವೆ, ಜಾಸ್ತಿ ಒಂದು ರೀತಿ ಲಾಭ ಪಟ್ಟಿದ್ದಾರೆ. ಕೆಲವು ಸಮುದಾಯಗಳು ಇನ್ನೂ ವಂಚಿತ ಇದೆ. ಸೊ ವಂಚಿತರಿದ್ದಾರೆ, ಅದು ಒಂದು ರೀತಿ ಬ್ಯಾಕ್ವರ್ಡ್ ಆಗಿದ್ದಾರೆ ಒನ್ ಟರ್ಮ್ಸ್ ಆಫ್ ಆ್ಯಕ್ಸೆಸ್ ಟು ರಿಸೋರ್ಸಸ್, ಆ್ಯಕ್ಸೆಸ್ ಟು ಪ್ರಿವಿಲೇಜಸ್. ಇದು ಕೂಡ ಆ್ಯಕ್ಸೆಸ್ ಟು ಎಜುಕೇಷನ್. ಇದನ್ನು ನಾವು ಸರಿಪಡಿಸ್ಬೇಕು. ಸೊ ಅದು ಒಂದು ವೈಜ್ಞಾನಿಕತೆ ಬೇಕು. ನೀವು ಅಹಿಂದ ನಾಯಕ ಅವರು ನಿಜವಾಗ್ಲೂ ಕೂಡ ಆ ನ್ಯಾಯ ಒದಗಿಸ್ತಾ ಇದ್ದೀರಾ ಅನ್ನೋ ಮೂರನೇದು ವಿಚಾರ. ನನ್ನ ಪ್ರಕಾರ ಅವರೇನು ಅಹಿಂದ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರು, ಈ ಅಹಿಂದಕ್ಕೆ ನ್ಯಾಯ ಬೇಕಾಗಿದ್ದರೂ ಕೂಡ ಅಹಿಂದ ಅನ್ನೋ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನಿಂದ ಕುರ್ಚಿಗೋಸ್ಕರ ಮುಂದುವರಿಸಿರೋದು ಹೊರತು ನಿಜವೂ ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಕೆಲಸ ಆಗ್ತಾಯಿಲ್ಲ. ಸೊ ನಾವು ಅದು ಅಹಿಂದ ಅಂತ ಬಳಸಲ್ಲ. ಆ ಅಹಿಂದ ಅನ್ನೋದು ಎಲ್ಲಿಂದ ಬಂತು ಅಂದರೆ ಕಾಂಶಿರಾಮ್ಜಿಯವರು ಬಹುಜನ್ ಅಂತ ಒಂದು ಪರಿಕಲ್ಪನೆ ತರ್ತಾರೆ. SC ST OBC ಮೈನಾರಿಟಿ, ಈ ಒಂದು ಜನ್ಮ ಆಧಾರಿತವಾದ ಶ್ರೇಣಿಗೆ ಒಂದು ರೀತಿ ನ್ಯಾಯ ಒದಗಿಸ್ಬೇಕು, ಆ ಅಸಮಾನತೆಯನ್ನು ಕಿತ್ತಾಕಬೇಕು ಅಂತ. ಆ ಬಹುಜನ್ನ ಕರ್ನಾಟಕಕ್ಕೆ ಅನುಗುಣವಾಗಿ ಮಾಡಿ ಇವರು ಅಹಿಂದ ಅಂತ ಮಾಡಿದ್ರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನಿಂದ ಮುಖ್ಯಮಂತ್ರಿಗಳಾದರು. ನಾವು ಅದನ್ನು 21ನೇ ಶತಮಾನಕ್ಕೆ ನಿಜವಾಗ್ಲೂ ಒಂದು ರೀತಿ ಅನುಗುಣವಾಗಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ತಂದು ನಾವೊಂದು ದಮನಿತ ಅಂತ ತಂದಿದ್ವಿ. ದಮನಿತ ಅಂದರೆ ಏನು ಅಂದರೆ, ಅಂದರೆ ದಲಿತ್, ಮಾ ಅಂದರೆ MBC ಪ್ರವರ್ಗ 1 ಮತ್ತು 2A, ನೀ ಅಂದರೆ ನೋಮ್ಯಾಡ್ಸ್ ಅಲೆಮಾರಿಗಳು, T ಅಂದರೆ ಟ್ರೈಬಲ್ಸ್ ಆದಿವಾಸಿಗಳು, ಮತ್ತು A ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರು. ಈ ದಮನಿತ ಸಮುದಾಯಗಳಿಗೆ ನಾವು ಹೆಂಗೆ ನ್ಯಾಯ ಒದಗಿಸ್ಬೋದು ಅಂತ ನಮ್ಮ ಮೂಲ ಉದ್ದೇಶ. ಸೊ ನಮ್ಮದು ಅಹಿಂದ ಅನ್ನೋದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲ, ಅಥವಾ ಇದರಿಂದ ನಾವೊಂದು ರಾಜಕೀಯ ವೈಯಕ್ತಿಕ ಲಾಭ ಮಾಡೋದಲ್ಲ. 0.2ನಲ್ಲಿ ಸಾಮಾಜಿಕ ಅನ್ಯಾಯ ಆಗಿರೋದನ್ನು ಸರಿಪಡಿಸ್ಬೇಕು. ಬಟ್ ಅದು ಒಂದೇ ಸರಿಪಡಿಸಿದ್ರೆ ಉತ್ತಮ ಸಮಾಜ ಆಗಲ್ಲ. ಶಿಕ್ಷಣ ಆರೋಗ್ಯದ ಪರಿವರ್ತನೆ ಬೇಕು. 0.7 ಅನ್ನೋದು ನಮಗೆ ಬೇರೆ ಬೇರೆ ಒಂದು ಭ್ರಷ್ಟಾಚಾರ ಕಿತ್ತಾಕೋದು ಬೇಕು. ಮತ್ತು ನಮಗೆ ಕರ್ನಾಟಕತನೂ ಬೇಕು. ಒಂದಕ್ಕೊಂದು ಇಂಟರ್ಕನೆಕ್ಟೆಡ್ ಆಗಿದೆ, ಲಿಂಕ್ ಆಗಿದೆ. ಸೊ ನೀವು ಎರಡನ್ನೂ ಸೇರಿಸಿ ಪ್ರಶ್ನೆ ಕೇಳಿದರೆ ನಮಗೆ ಎರಡೂ ಸಮಸ್ಯೆಗಳು ಬಗೆಹರಿಸೋಕ್ಕೆ ನಮಗೆ ಪರಿಹಾರ ನಾವು ತರ್ತೀವಿ. ಈಗಿನ ಸಮಾಜದಲ್ಲಿ ನಿಜವಾದ ಸಮಾನತೆ ಮತ್ತು ರಿಸರ್ವೇಷನ್ ಯಾರಿಗೆ ಅಗತ್ಯ? ರಿಸರ್ವೇಷನ್ನು ಮೇಯ್ನ್ ಅಂದರೆ 1881ನಲ್ಲಿ ಹಂಟರ್ ಕಮಿಷನ್ ಮುಖಾಂತರ ಜ್ಯೋತಿಬಾ ಫುಲೆ ಅದನ್ನು ರೆಕಮೆಂಡ್ ಮಾಡ್ತಾರೆ, ಅದನ್ನು ಪುಷ್ ಮಾಡ್ತಾರೆ. ಅಲ್ಲಿಂದ ನಮಗೆ ಜ್ಯೋತಿಬಾ ಫುಲೆ ಆಗಿರ್ಬೋದು, ಶಾಹು ಮಹಾರಾಜ್ ಆಗಿರ್ಬೋದು, ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಶಿರಾಮನ್, ನಮ್ಮ ಸಿದ್ಧಾಂತ ಸಮಾನತಾವಾದಿ ಸಿದ್ಧಾಂತಗಳು ಯಾವಾಗಲೂ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾಯಿದೆ. ಮುಂಚೆ ಏನಿತ್ತು 1881 ಸಂದರ್ಭದಲ್ಲಿ ಅಂದರೆ ಎಲ್ಲ ರೀತಿ ಗವರ್ಮೆಂಟ್ ಅನ್ನೋದು ಏನಿತ್ತು, ಬ್ರಿಟಿಷ್ ರಾಜ್ ಅಡಿಯಲ್ಲಿ ಬ್ಯೂರೋಕ್ರಾಟ್ಸು, ಸರ್ಕಾರಿ ಕೆಲಸಗಳು ಯಾರಿದ್ದರೂ ಹೆಚ್ಚಾಗಿ ಬ್ರಿಟಿಷ್ನವ್ರು ಇದ್ದರೂ ಕೂಡ ಅದ್ರ ಜೊತೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ರೀತಿ ಹೆಚ್ಚಾಗಿ ಮೇಲ್ಜಾತಿಯ ಗಂಡಸರು ಹೆಚ್ಚಾಗಿದ್ದರು, ಓವರ್ ರೆಪ್ರೆಸೆಂಟೇಟಿವ್ ಇದ್ದರು. ಅದನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಮೀಸಲಾತಿ ಪರಿಕಲ್ಪನೆ ಜನಸಂಖ್ಯೆ ಆದ ಮೇಲೆ ಪ್ರಾತಿನಿಧ್ಯ ಬಂತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ.
ನಾವು ಅದನ್ನೇ ಇವತ್ತಿನ ದಿನ ಮುಂದುವರಿಸ್ಬೇಕು. ಅದು ಒಂದು ರೀತಿ ಅದೇ ನಿಜವಾಗ್ಲೂ ಪ್ರಾತಿನಿಧ್ಯ, ಅದೇ ನಿಜವಾಗ್ಲೂ ಒಂದು ರೀತಿ ಮೆರಿಟು, ಅದೇ ನಿಜವಾಗ್ಲೂ ಜನಸಂಖ್ಯೆ ಆಧಾರದ ಸಾಮಾಜಿಕ ನ್ಯಾಯ. ಅದನ್ನು ತಂದಷ್ಟು ಮಹೇಶ್ವರೇ ನಮಗೆ ನಿಜವಾಗ್ಲೂ ಶಿಕ್ಷಣ ಮತ್ತು ಉದ್ಯೋಗದ ವ್ಯವಸ್ಥೆನೂ ಇನ್ನೂ ಇಂಪ್ರೂವ್ ಆಗುತ್ತೆ ಅನ್ನೋದು ನಮ್ಮ ವಾದ. ಅದೇನು ಒಂದು ರೀತಿ ಬರೀ ಪ್ರಾತಿನಿಧ್ಯ ಕೊಡೋದಷ್ಟೇ ಅಲ್ಲ, ಇಟ್ ಆಲ್ಸೋ ಇಂಪ್ರೂವ್ಸ್. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 2015-16ರಲ್ಲಿ ಇಂಡಿಯನ್ ರೈಲ್ವೇಸು ವಿಚ್ ಇಸ್ ಅ ವೆರಿ ಬಿಗ್ ರಿಸರ್ವೇಷನ್ ಕೊಡೋ ಒಂದು ರೀತಿಯ ಒಂದು ವ್ಯವಸ್ಥೆ, ಅದರಲ್ಲಿ ಮೀಸಲಾತಿಯಿಂದ ಎಷ್ಟು ಮಟ್ಟಿಗೆ ಒಳ್ಳೆಯದಾಗಿದೆ, ಪ್ರೊಡಕ್ಟಿವಿಟಿಗೆ ಒಳ್ಳೆಯದಾಗಿದೆ ಅಂತ ಒಂದು ಯೂನಿವರ್ಸಿಟಿ ಮಿಶಿಗನ್ ಸ್ಟಡಿ ಮಾಡ್ತಾರೆ. ಆ ಯೂನಿವರ್ಸಿಟಿ ಮಿಶಿಗನ್ ಸ್ಟಡಿನಲ್ಲಿ ಮೀಸಲಾತಿ SC/STಗಳು ಕೊಟ್ಟಷ್ಟು ಅದರಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆಯಾ? ಇಲ್ಲ. ಅದರಿಂದ ಪ್ರೊಡಕ್ಟಿವಿಟಿ ಅಷ್ಟೇ ಇದೆಯಾ? ಇಲ್ಲ. ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ ಅಂತ ಅವ್ರ ಸ್ಟಡಿ ತೋರಿಸುತ್ತೆ. ನಮ್ಮ ಕಣ್ಣಲ್ಲಿ ನೀವು ನಿಜವಾಗ್ಲೂ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಟ್ಟಷ್ಟು, ಬಿಕಾಸ್ ಇಟ್ಸ್ ಅ ಸೋಷಲ್ ಜಸ್ಟಿಸ್ ಮೆಕ್ಯಾನಿಸಮ್, ನೀವು ಆ ಒಂದು ಸಮುದಾಯಗಳಲ್ಲಿ ಯಾರು ಯೋಗ್ಯರು, ಯಾರು ಅರ್ಹರು, ಯಾರು ಒಂದು ರೀತಿ ಕ್ವಾಲಿಫೈಡ್ ಅಂತ ಹುಡುಕಿದಷ್ಟು ನಿಮಗೆ ಭಾಳ ಒಳ್ಳೆ ವರ್ಕ್ ಫೋರ್ಸ್ ಸಿಗುತ್ತೆ, ಭಾಳ ಒಳ್ಳೆ ಎಜುಕೇಷನಲ್ ಫೋರ್ಸ್ ಸಿಗುತ್ತೆ. ಅದರಿಂದ ಎಜುಕೇಷನಲ್ಲಿ ಉದ್ಯೋಗದಲ್ಲಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಮೀಸಲಾತಿ ಅನ್ನೋದು ಕೂಡ ನಾನು ವಾದ ಮಾಡ್ತಾ ಇದ್ದೀನಿ ಕ್ರಿಕೆಟ್ನಲ್ಲೂ ತರಬೇಕು. ಕ್ರಿಕೆಟ್ನಲ್ಲಿ ತಂದಷ್ಟು ಇವಾಗ ಒಂದು ರೀತಿ ಓವರ್ ರೆಪ್ರೆಸೆಂಟೆಡ್ ಆಗಿದೆ ಕೆಲವು ಕಮ್ಯುನಿಟೀಸ್. ಅವ್ರಿಗೆ ಯಾಕೆ ಓವರ್ ರೆಪ್ರೆಸೆಂಟೆಡ್? ಅವರೇ ಟ್ಯಾಲೆಂಟೆಡ್ ಅಂತ ಅಲ್ಲ, ಅವ್ರಿಗೆ ಯಾಕೆ ಓವರ್ ರೆಪ್ರೆಸೆಂಟೆಡ್ ಅಂದರೆ ಅವ್ರಿಗೆ ಲಿಂಕ್ ಇರೋದು, ಅವ್ರ ಹತ್ರನೇ ಹಣ ಇರೋದು, ಅವ್ರ ಹತ್ರನೇ ಇನ್ಫ್ಲೂಯೆನ್ಸ್ ಇರೋದು, ಅವ್ರ ಮಕ್ಕಳೇ ಬೆಳೀತಾ ಇದ್ದಾರೆ. ನೀವು ನಿಜವಾಗ್ಲೂ SC/ST OBC ಈ ಸೆಕ್ಟರ್ಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಕ್ರಿಕೆಟ್ನ ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೆಯ ಒಂದು ರೀತಿ ಸಾಮಾಜಿಕ ನ್ಯಾಯ ಅಷ್ಟೇ ಅಲ್ಲ, ಒಳ್ಳೆಯ ಪ್ರಾತಿನಿಧ್ಯ ಅಷ್ಟೇ ಅಲ್ಲ, ದ ಕ್ವಾಲಿಟಿ ಆಫ್ ಪ್ಲೇಯರ್ಸ್ ವಿಲ್ ಆಲ್ಸೋ ಇಂಪ್ರೂವ್, ದ ಟೀಮ್ ವಿಲ್ ಆಲ್ಸೋ ಬಿ ಬೆಟರ್, ಟೀಮ್ ಇಂಡಿಯಾ ಬೆಟರ್ ಆಗುತ್ತೆ. ಸೊ ಇದನ್ನು ನಾವು ಒಂದು ರೀತಿ ರಿಸರ್ವೇಷನ್ ತಂದಷ್ಟು ಇಟ್ ಈಸ್ ಮೋರ್ ಬೆಟರ್ ಫಾರ್ ಸೊಸೈಟಿ ಅನ್ನೋದು ನಮ್ಮ ವಾದ ಇದೆ. ಇಟ್ ಈಸ್ ಮೋರ್ ಜಸ್ಟಿಸ್. ಅದು ಒಂದು ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಬಹುಸಂಖ್ಯಾತರ ಒಂದು ರೀತಿಯ ನ್ಯಾರೇಟಿವ್ನಲ್ಲಿ ಮೀಸಲಾತಿ ಅನ್ನೋ ಒಂದು ಇಂಜಸ್ಟಿಸ್ ಅಂತ ನೋಡ್ತೀವಿ. ನಾವು ಹಾಗೆ ನೋಡಲ್ಲ. ಸಾಮಾಜಿಕ ಪ್ರಾತಿನಿಧ್ಯದ ಅಡಿಯಲ್ಲಿ ಒಂದು ವೇಟೆಡ್ ಸಿಸ್ಟಮ್ ತಂದು ನಿಜವಾಗ್ಲೂ ಆ ಕಮ್ಯುನಿಟಿಗಳಲ್ಲಿ ಯಾರ್ಯಾರಿಗೆ ವಂಚನೆ ಆಗಿದೆ ಅವ್ರಿಗೆ ಜಾಸ್ತಿ ಒತ್ತು ಕೊಡಬೇಕು ಹೊರತು ಬೆಳೆದಿರೋರೇ ಬೆಳೆಯೋದು ನಮಗೆ ಸರಿ ಕಾಣಿಸಲ್ಲ. ಇವತ್ತಿನ ರಾಜಕೀಯ ಪಕ್ಷದಲ್ಲಿ ಎಲೆಕ್ಷನ್ ಆದಮೇಲೆ ಒಂದು ಪಕ್ಷ ಅಂತ ಗುರುತಿಸ್ಕೊಂಡಿರ್ತಾರೆ, ಬಟ್ ಎಲೆಕ್ಷನ್ ಗೆದ್ದ ಮೇಲೆ ಹೈಜಾಕು, ಕುದುರೆ ಮಾರಾಟ, ರೆಸಾರ್ಟ್ ರಾಜಕಾರಣ ಈ ರೀತಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ನಿಮ್ಮ ರಾಜಕೀಯ ಪಕ್ಷ ಬಂದ ಮೇಲೆ ಗೆದ್ದು ಯಾರೋ ಒಂದು 4 ಜನ ಅಭ್ಯರ್ಥಿಗಳು ಅಥವಾ ಇನ್ನೂ ಜಾಸ್ತಿ ಜನ ಗೆದ್ದು ಏನಾದರೂ ಅವರು ಆಮಿಷಗಳಿಗೆ ಒಡ್ಡಿ ಅಥವಾ ಆಮಿಷಗಳಿಗೆ ಒಳಗಾಗಿ ಹೊರಗಡೆ ರಾಜಕೀಯ ಪಕ್ಷಕ್ಕೆ ಬೆರೆತರೆ ತಾವೇನಂತ ಡಿಸೈಡ್ ತಗೋತೀರ? ನೋಡಿ, ಇಟ್ಸ್ ಎ ಗುಡ್ ಕ್ವೆಶನ್ ಮಹೇಶ್ವರೇ. ನಮಗೆ ಈ ಕುದುರೆ ವ್ಯಾಪಾರ ಅಂತ ಶುರುವಾಗಿದ್ದೇ ಹೆಚ್ಚು ಕಮ್ಮಿ 1991, 1995 ಆ ಟೈಮ್ನಲ್ಲಿ ನರಸಿಂಹರಾವ್ ಸರ್ಕಾರ. ಸೊ ಇವಾಗ ಒಂದು ಪಕ್ಷ ಇವರೇ ಒಂದು ರೀತಿ ಶುರು ಮಾಡಿಕೊಂಡು ಅದನ್ನು ಬೇರೆ ಬೇರೆ ಪಕ್ಷಗಳು ಅವ್ರವ್ರ ಲಾಭಗಳು, ಆಪರೇಷನ್ ಕಮಲ ಆಗಿರ್ಬೋದು, ಆಪರೇಷನ್ ಇವರು ಬೇರೆ ಹಸ್ತ ಆಗಿರ್ಬೋದು, ಬೇರೆ ಬೇರೆ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಒಂದು ವ್ಯಕ್ತಿನ ಅಳಿಬೇಕು ಅಂದರೆ ಮಹೇಶ್ವರೇ, ಅವ್ರು ಮುಂದೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಅವರ ವ್ಯಕ್ತಿತ್ವವನ್ನು ಗುರುತಿಸಬೇಕು ಅಂದರೆ ಒಂದು 15-20 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ನೋಡ್ತಾ ಬರಬೇಕು. ಈ ರೀತಿ ಹಿಂಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಸಮಾಜ ಸೇವೆ, ಜನಪರ ಆಲೋಚನೆಗಳು, ಅವ್ರಿಗೆ ಎಷ್ಟು ಕಷ್ಟ ಆದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ನೋಡ್ಕೊಂಡು ಬಂದಿದ್ದರೆ ಮುಂದೆನೂ ಇದೇ ಥರ ಮಾಡ್ತಾರೆ ಅಂತ ನಾವು ಒಂದು ರೀತಿ ಒಂದು ಹೈಪಾಥಸೈಸ್ ಮಾಡ್ಬೋದು. ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಒಂದು ಒಂದು ವ್ಯಕ್ತಿನ ನಂಬ್ಕೊಂಡಿದ್ದಾಗ ಅವರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಚಾನ್ಸ್ ಕೊಟ್ಟಾಗ ನಾವು ಕೂಡ ನಮ್ಮ ಶಕ್ತಿಯೆಲ್ಲ ಅವ್ರ ಪರವಾಗಿ ನಿಂತು ಅವ್ರನ್ನ ಗೆಲ್ಲಿಸಿದಾಗ ಅವರಿಂದ ಒಳ್ಳೆತನ ಅವರು ಪ್ರಾಮಾಣಿಕವಾಗಿ ಸಿದ್ಧಾಂತದಲ್ಲಿ ಕೆಲಸ ಮಾಡ್ತಾರೆ, ಜನರಿಗೆ ಒಳ್ಳೇದು ಮಾಡ್ತಾರೆ ನಾವು ನಿರೀಕ್ಷೆ ಮಾಡ್ತೀವಿ. ಅವರೇನಾದರೂ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ನಾಳೆ ದಿನ ತಿರುಗಿದ್ರೆ ನಾವು ಮುಂದೆ ಅವ್ರನ್ನ ನಂಬೋಕ್ಕಾಗಲ್ಲ, ಅವ್ರನ್ನ ದೂರ ಇಡ್ತೀವಿ. ಅವರು ಒಂದು ರೀತಿ ಬೇರೆಯವ್ರ ಥರ ಅವಕಾಶವಾದಿ ಅಂತ ನಮ್ಮ ವೋಟರ್ಸು ನೋಡ್ತಾರೆ, ನಮ್ಮ ಕರ್ನಾಟಕ ಜನನೂ ನೋಡ್ತಾರೆ, ನಮ್ಮ ಪಕ್ಷನೂ ಅದೇ ರೀತಿ ನೋಡ್ತೀವಿ. ಸೊ ನಾವು ಹೆಂಗೆ ನೋಡ್ತೀವಿ ಅಂದರೆ ಯಾರನ್ನೂ ನಾವು ಕಟ್ಟಾಕೋಕ್ಕಾಗಲ್ಲ, ಯಾರನ್ನೂ ಯಾವುದಕ್ಕೂ ಕಟ್ಟಾಕೋಕ್ಕಾಗಲ್ಲ. ದೇರ್ ಆರ್ ರೂಲ್ಸ್. ಇವಾಗಿನ ನೀವು ಮುಂಚೆ ಹೆಂಗಿತ್ತು ಅಂದರೆ ನೀವು ಪಕ್ಷ ಹಾಪಿಂಗ್ ಮಾಡ್ಬೋದಿತ್ತು, ಅಂದರೆ ನೀವು ಈ ಕಡೆಯಿಂದ ಆ ಕಡೆ ಜಂಪ್ ಮಾಡೋಕ್ಕಿತ್ತು. ಇವಾಗ ನೀವು ಮತ್ತೆ ಎಲೆಕ್ಷನ್ ಸ್ಪರ್ಧೆ ಮಾಡಿ ನೀವು ಗೆಲ್ಲಬೇಕಾಗಿ ಬರುತ್ತೆ. ಬಟ್ ನಮಗೆ ಒಂದು ಸರಿ ಅವ್ರು ಏನಾದರೂ ನಮ್ಮ ನಂಬಿಕೆಗೆ ಅವರು ಒಂದು ರೀತಿ ದ್ರೋಹ ಅನ್ನೋದಕ್ಕಿಂತ ನಂಬಿಕೆಗೆ ಒಂದು ರೀತಿ ಬೇರೆ ರೀತಿ ಮಾಡಿದ್ರೆ ನಾವು ಮುಂದೆ ನಂಬೋದು ಆಗಲ್ಲ. ಕರ್ನಾಟಕ ಜನನೂ ನಮ್ಮ ವೋಟರ್ಸು ಕೂಡ ನಮ್ಮ ಸಿದ್ಧಾಂತ ನಂಬಿರೋರು ಯಾರು ಕೂಡ ಅವ್ನು ನಂಬಲ್ಲ ಅಷ್ಟೇ. ಸೊ ವಿ ಹ್ಯಾವ್ ಟು ಆದಷ್ಟು ಒಳ್ಳೆಯವ್ರನ್ನ ಗುರುತಿಸ್ಬೇಕು. 15-20 ವರ್ಷದಿಂದ ಜನಸೇವೆ ಮಾಡಿರೋರು, ಪ್ರಾಮಾಣಿಕವಾಗಿ ನಿಯತ್ತಿಂದ ಕೆಲಸ ಮಾಡೋರು ಗುರುತಿಸಿ ಅವ್ರಿಗೆ ಶಕ್ತಿ ತುಂಬಿಸಿದ್ರೆ
ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಅಂತ ನಂಬಿಕೆ ಇಟ್ಕೊಂಡು ನಾವು ಆಯ್ಕೆ ಮಾಡ್ತೀವಿ. ಮುಂದೆ ಏನಾಗುತ್ತೆ, ಒಂದು ಅಡೆತಡೆಗಳು ಬರ್ತವೆ, ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ನಾವು ತಯಾರಿರ್ಬೇಕಷ್ಟೆ. ನಿಮ್ಮ ಹೊಸ ರಾಜಕೀಯ ಪಕ್ಷ ಯಾವಾಗ ಲಾಂಚ್ ಮಾಡ್ತೀರಾ ಸರ್? ನಮ್ಮ ಉದ್ದೇಶ ಇರೋದು ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳೋದು ನಮ್ಮ ಪ್ಲ್ಯಾನು. ಬಟ್ ನಾವು 2027 ಡಿಸೆಂಬರ್ನಲ್ಲೋ ಜಾನ್ವರಿನಲ್ಲೋ ಚರ್ಚೆ ಆಗ್ತಾಯಿದೆ. ನಾವಿನ್ನೂ ಯಾವುದನ್ನು ಕ್ಲಿಯರಾಗಿ ಮೀಡಿಯಾಗೆಲ್ಲ ಅನೌನ್ಸ್ ಮಾಡಿಲ್ಲ, ಫೈನಲೈಸ್ ಮಾಡಿಲ್ಲ, ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಒಂದು ಪಕ್ಷ ಅಂದಾಗ ಅದು ಹೇಳೋದು ಸುಲಭ, ಪೊಲಿಟಿಕಲ್ ಪಾರ್ಟಿ. ಬಟ್ ಅದನ್ನು ಎಲ್ಲ ರೀತಿ ಡಾಕ್ಯುಮೆಂಟ್ಸಿಂದ, ಎಲ್ಲ ರೀತಿ ಅಪ್ಲಿಕೇಶನಿಂದ, ಎಲೆಕ್ಷನ್ ಕಮಿಷನಿಂದ ಎಲ್ಲ ರೀತಿ ಪರ್ಮಿಷನ್ ತೊಗೊಳ್ಳೋದು ಅದು ಒಂದು TDS ಪ್ರಾಸೆಸ್. ಅದು ಎಲ್ಲ ಪಕ್ಕಾ ಮಾಡಿ, ಎಲ್ಲ ಒಂದು ರೀತಿ ಪಿನ್ ಟು ಪಿನ್ ಮಾಡಿ, ಮತ್ತು ನಾವು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅದು ಕೂಡ ಚರ್ಚೆ ಮಾಡಿ, ಯಾರು ನಮ್ಮ ಪಾಲಿಟ್ ಬ್ಯೂರೋ ಇರ್ತಾರೆ, ಯಾರು ನಮ್ಮ ಸ್ಟೇಟ್ ಕಮಿಟಿ ಇರ್ತಾರೆ, ಅವರೆಲ್ಲರೂ ಕೂಡ ಅವರ ಒಂದು ತಾಲೂಕು ಕಮಿಟಿಗಳು, ಅವರೆಲ್ಲರ ಅಭಿಪ್ರಾಯಗಳು, ಅನುಭವದ ಮಾತುಗಳು, ಅವರ ವಿಚಾರಗಳು ತೊಗೊಂಡು ನಾವು ಒಂದು ಕಲೆಕ್ಟಿವ್ ಡಿಸಿಷನ್ ಮಾಡೋದು ನಮ್ಮ ಉದ್ದೇಶ ಇದೆ. ಇದು ಯಾವ ಒಂದು ವ್ಯಕ್ತಿಯ ಸರ್ವಾಧಿಕಾರದ ಧೋರಣೆ ಅಲ್ಲ, ಇದು ಯಾರು ಒಂದು ವ್ಯಕ್ತಿ ಬೆಳ್ಕೊಳ್ಳೋ ಉದ್ದೇಶ ಅಲ್ಲ. ನಾವು ರಾಜ್ಯಕ್ಕೆ ನಮ್ಮ ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ನಾವೆಲ್ಲರೂ ಜೊತೆಗೆ ಸೇರಿ ಅದನ್ನು ತೀರ್ಮಾನ ಮಾಡಿ ಅದನ್ನು ಕರ್ನಾಟಕಕ್ಕೆ ಹೆಂಗೆ ಒಳ್ಳೇದು ಮಾಡ್ಬೋದು ಅಂತ ಡಿಸ್ಕಷನ್ ನಡೀತಾ ಇದೆ. ನಿಮ್ಮ ರಾಜಕೀಯ ಪಕ್ಷಕ್ಕೆ ನೀವೇ ರಾಜ್ಯಾಧ್ಯಕ್ಷರು? ನಾವೇನಾದ್ರು ಒಂದು ಪಕ್ಷ ಕಟ್ಟಿದ್ರೆ, ಅದು ಇವಾಗ ಚರ್ಚೆನಲ್ಲಿದೆ. ನಾವು ಪಕ್ಷ ಕಟ್ಟಿದ್ರೆ ಒಂದು ರೀತಿ ಫೌಂಡರ್ ಅನ್ನೋದು ನಾನೇ ಆಗ್ತೀನಿ. ಆದರೆ ನಾನು ಆ ಪಕ್ಷದಿಂದ ಯಾವತ್ತೂ ಒಂದು ಚೀಫ್ ಮಿನಿಸ್ಟರ್ ಆಗೋನಲ್ಲ. ನಾನು ಈ ಪಕ್ಷದಿಂದ ಯಾವತ್ತೂ ಕೂಡ ಮಿನಿಸ್ಟರ್ ಆಗೋನಲ್ಲ. ನಾನು MLAಗೆ ಸ್ಪರ್ಧೆ ಮಾಡೋದು ಇಲ್ಲ, MP ಸ್ಪರ್ಧೆನೂ ಮಾಡಲ್ಲ. ನಾವೇನು ಮಾಡಬೇಕು ಅಂದರೆ, ನಮ್ಮದು ಮೇನ್ ಅಂದರೆ ಒಂದು ಪಾಲಿಟ್ ಬ್ಯೂರೋ ಅನ್ನೋದಿರುತ್ತೆ. ಪಾಲಿಟ್ ಬ್ಯೂರೋ ಅಂದರೆ ನಾವು ಕಲೆಕ್ಟಿವ್ ಆಗಿ ಸಿದ್ಧಾಂತ ಮುಂದುವರಿಸೋದು ನಮ್ಮ ಉದ್ದೇಶ. ನೀವು ನೋಡಿದ್ರೆ ಯಾವುದೇ ಐಡಿಯಾಲಜಿಕಲ್ ಮೂಮೆಂಟ್ಸ್ ನೋಡಿದಾಗ, ಬಲಪಂಥಿ, ಎಡಪಂಥಿ ಮತ್ತು ನಮ್ಮ ಸತ್ಯಪಂಥಿ ನೋಡಿದಾಗ, ದ ಐಡಿಯಾಲಜಿ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ಇಂಡಿವಿಜುವಲ್ ಪೊಲಿಟಿಕಲ್ ಪವರ್. ಫಾರ್ ಎಕ್ಸಾಂಪಲ್, ನೀವು ರೈಟ್ ವಿಂಗ್ ನೋಡಿದ್ರೆ, RSSನ ನೋಡಿದ್ರೆ, RSSಗೆ ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ದು 290, 2900 ಇಷ್ಟು ಜನ ಒಂದು ರೀತಿ ಮೇಯ್ನ್ ಅದಕ್ಕೆ ಹೆಡ್ ಇದ್ದಾರೆ ಅಂತ ನೋಡ್ತಾರೆ ಅಂತ ತೀರ್ಮಾನ ಮಾಡ್ತಾರೆ. ಅವರೆಲ್ಲ 2900 ಜನ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಐಡಿಯಾಲಜಿಕಲ್ ಮೂಮೆಂಟ್ ಹೊರತು ಅವರೇ CM ಆಗಬೇಕು, ಅವರೇ PM ಆಗಬೇಕು, ಅವರೇ MLA ಆಗಬೇಕು ಅಂತ ಬಯಸೋರಲ್ಲ. ಅವರೇನಾಗ್ತಾರೆ ಅಂದರೆ ಸಿದ್ಧಾಂತನ ಮುಂದುವರಿಸಿ ಪರಿವರ್ತನೆ ಮಾಡೋದು ನಮ್ಮ ಉದ್ದೇಶ. ಕಾಮ್ಯುನಿಸ್ಟ್ಗಳು ಕೂಡ ಪಾಲಿಟ್ ಬ್ಯೂರೋ ಹೆಡ್ ರಿಯಲಿ ಬಿಕಮ್ಸ್ ದ ಹೆಡ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಆಫ್ ದ ಬಿಕಮ್ಸ್ ದ CM ಆರ್ PM. ನಮ್ಮ ಸಿದ್ಧಾಂತದಲ್ಲೂ ಕೂಡ ನಾವೆಲ್ಲ ಒಂದು ಐಡಿಯಾಲಜಿನ ಮುಂದುವರಿಸೋದು, ಇದನ್ನು ಉತ್ತಮವಾಗಿ ಉತ್ತಮ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಉತ್ತಮ ಪಾರದರ್ಶಕತೆ ಆರ್ಥಿಕವಾಗಿಗೊಳಿಸೋದಾಗಿರ್ಬೋದು, ಸಿದ್ಧಾಂತನ ಪಾಲಿಸಿ ಈ ರೀತಿ ಮಾಡೋದು ನಮ್ಮ ಉದ್ದೇಶ ಹೊರತು ನಾವೇ ಅದಕ್ಕೆ ಒಂದು ರೀತಿ CM ಆಗಬೇಕು, PM ಆಗಬೇಕು, ಮಿನಿಸ್ಟರ್ ಆಗಬೇಕು, MLA MP ಆಗಬೇಕು, ಆ ಉದ್ದೇಶ ಯಾವುದೂ ಇಲ್ಲ. ಸೊ ಅಂಥವ್ರು ಯಾರಾಗಬೇಕು ಅಂದರೆ, ನಮ್ಮ ಕರ್ನಾಟಕದಿಂದ ಜನಪರವಾಗಿ ಕೆಲಸ ಮಾಡೋರು ಪ್ರತಿಯೊಬ್ಬರು ತಾಲೂಕಿನಲ್ಲಿದ್ದಾರೆ, ಅಂಥವ್ರಿಗೆ ಒಂದು ರೀತಿ ವೇದಿಕೆ ಮಾಡಬೇಕು. ಅಂಥವ್ರನ್ನ ನಮ್ಮ ಪಾರ್ಟಿನವರೇ ಅದಕ್ಕೆ ವೋಟ್ ಹಾಕಿ ಅವ್ರನ್ನ ಗುರುತಿಸಿ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ರೊಟೇಷ್ನಲ್ ಬೇಸಿಸ್ನಲ್ಲಿ ಮಾಡಬೇಕು. ಸೊ ಆ ರೀತಿ ಜನರಿಂದನೇ ಬಂದು ಒಂದು ಭಾಳ ಒಳ್ಳೆಯ ಲೀಡರ್ಶಿಪ್ ಬರೋದು ನಮ್ಮ ಉದ್ದೇಶ ಹೊರತು ನಾವೇ ಅದರಲ್ಲಿ ಕುರ್ಚಿನಲ್ಲಿ ಕೂತ್ಕೋಬೇಕು, ಕುರ್ಚಿಗೆ ಫೈಟ್ ಮಾಡಬೇಕು, ಆ ಉದ್ದೇಶ ಯಾವುದೂ ಇಲ್ಲ. ಯಾಕಂದರೆ ಯಾವಾಗ ನೀವು ಕುರ್ಚಿಗೋಸ್ಕರ ನೀವು ಫೈಟ್ ಮಾಡ್ತೀರೋ, ಸಿದ್ಧಾಂತ ಯಾವಾಗಲೂ ಅದು ನಿರ್ಲಕ್ಷ್ಯ ಆಗುತ್ತೆ, ಮುಳುಗೋಗ್ಬಿಡುತ್ತೆ. ನೀವು ಸಿದ್ಧಾಂತಕ್ಕೋಸ್ಕರ ನಿಂತಾಗ ನಿಮ್ಮ ಪೊಲಿಟಿಕಲ್ ಪವರ್ ಮುಖ್ಯ ಆಗಲ್ಲ. ಕಾಂಶಿರಾಮ್ ಅವರು ಕೂಡ ಅವ್ರು ಯಾವತ್ತೂ CM ಆಗಲಿಲ್ಲ, ಅವ್ರು ಆರಾಮಾಗಿ ಆಗ್ಬೋದಾಗಿತ್ತು. ತಂದೆ ಪೆರಿಯಾರು ಕೂಡ ಯಾವತ್ತೂ ಪೊಲಿಟಿಕಲಾಗಿ ಮೇನ್ ಆಗಲಿಲ್ಲ. ಸೊ ಬಾಬಾ ಸಾಹೇಬರು ಅವರು ಬೇರೆದು ಆಗ್ಬೋದಿತ್ತು, ಅವ್ರು ಯಾವತ್ತೂ ಆ ರೀತಿ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ. ಸೊ ನಮ್ಮ ಸಿದ್ಧಾಂತ ಆ ರೀತಿ ನಾವು ಕೆಲಸ ಮಾಡ್ತೀವಿ. ಅಂದರೆ ಒಂದು ಪ್ಲಾಟ್ಫಾರ್ಮ್ ಹಾಕ್ಕೊಟ್ಟು ಸಿದ್ಧಾಂತ ಮಾಡಿ ಒಂದು ಪಕ್ಷ ನೀವು ಕಟ್ಕೊಡ್ತೀರಾ, ಒಂದು ಫೌಂಡರ್ ಆಗಿರ್ತೀರ. ಆದರೆ ನೀವು ಯಾವುದೇ ರೀತಿ ಸ್ಪರ್ಧೆ ಮಾಡಲ್ಲ. ಆ ರೀತಿ ಅದೇ ನಮ್ಮ ಉದ್ದೇಶ. ಯಾಕಂದರೆ ನಾವೊಂದು ನಿಜವಾಗ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳ ಒಂದು ಕೇಪಬಲ್ ಆಗಿರೋ, ಡೈನಮಿಸಮ್ ಇರೋ, ನಿಸ್ವಾರ್ಥ ಸೇವೆ ಮಾಡೋರು ಭಾಳ ಜನ ಇದ್ದಾರೆ. ನಾನು ಇವಾಗ ಇತ್ತೀಚೆಗೆ ನಾನು ಒಂದು ಕ್ಷೇತ್ರಕ್ಕೆ ನಾನು ಗುರುತು ಮಾಡಿಕೊಂಡು ಕೆಲಸ ಮಾಡಿದ್ರೆ ಬಾಕಿ 223ರಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಎಲ್ಲ 224 ಕಡೆನೂ ಓಡಾಡಬೇಕು, ಕೆಲಸ ಮಾಡೋದು, ಜನಕ್ಕೆ ತಲುಪಿಸ್ಬೇಕು, ಎಲ್ಲನೂ ಜೊತೆಗೆ ಸಂಘಟನೆಗಳು ಒಟ್ಟಿಗೆ ಸೇರಿಸ್ಬೇಕು. ಮತ್ತು ಈ ಸರಿ ಕೇಳಿ ದಾವಣಗೆರೆ ಸೌತ್ನಲ್ಲಿ ಎಲೆಕ್ಷನ್ ಬರ್ತಾ ಇರುವಾಗ, ಇದು April 9th ಎಲೆಕ್ಷನ್ನು, ಅದರಲ್ಲಿ ಒಬ್ಬರು ಮಾತಾಡೋದು ಕೇಳಿದೆ, BJP ಅಭ್ಯರ್ಥಿ. ಅವ್ರು ಹೇಳ್ತಾ ಇದ್ದಾಗ 8 ಜನ ನಮಗೆ ಕ್ಯಾಂಡಿಡೇಟ್ಸ್ ಇದ್ದರು, ಅವರಲ್ಲಿ ನಾವು ಆಸ್ಪಿರೆಂಟ್ಸ್ ಇದ್ವಿ, 8 ಜನ ಆಸ್ಪಿರೆಂಟ್ಸ್ಗಳಲ್ಲಿ ಅವ್ರು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ದಾವಣಗೆರೆ ಸೌತಲ್ಲೇ BJPನಲ್ಲೇ 8 ಜನ ಇದ್ದಾರೆ ಅಂದರೆ ಎಷ್ಟು ಜನ ನಮಗೆ ನಿಜವಾಗ್ಲೂ ಯೋಗ್ಯರು, ಅರ್ಹತೆ ಇರೋರು, ಕೆಲಸ ಮಾಡಿರೋರು, ಸೇವಾ ಮನೋಭಾವ ಇರೋರು, ಜನಪರ ಕಾಳಜಿ ಇರೋರು ಭಾಳ ಜನ ಇರ್ತಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಅವಕಾಶ ಮಾಡಿ ಅಂಥವ್ರಿಗೆ ಶಕ್ತಿ ತುಂಬಿಸ್ಬೇಕು. ಸೊ ನಾನು ಪರ್ಸ್ನಲ್ ಪವರ್ ಬಯಸೋನಲ್ಲ, ನಾವೊಂದು ಕರ್ನಾಟಕಕ್ಕೆ ಒಂದು ಪರಿವರ್ತನೆಗೋಸ್ಕರ ಹೆಂಗೆ ಕಟ್ಟಬೇಕು ಅನ್ನೋದು ನನ್ನ ಉದ್ದೇಶ.
ಅಂದರೆ ಎಲೆಕ್ಷನ್ ರಾಜಕೀಯ ಎಲ್ಲ ರಾಜಕಾರಣದಲ್ಲಿ ಹೆಂಗೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ಯಾವುದೇ ರೀತಿ ಅಸ್ಪೃಶ್ಯತೆ ಇರಲ್ಲ, ಯಾವುದೇ ರೀತಿ ಅಸಮಾನತೆನೂ ಇರಲ್ಲ. ಎಲ್ಲರ ಮನೆಗೂ ಹೋಗ್ತಾರೆ, ಊಟನೂ ಮಾಡ್ತಾರೆ, ವಾಸ್ತವ್ಯನೂ ಸಹ ಹುಡ್ತಾರೆ. ಅದೇ ಎಲೆಕ್ಷನ್ ಮುಗಿದು ಗೆದ್ದ ಮೇಲೆ ಆಗ ಸ್ಟಾರ್ಟ್ ಆಗುತ್ತೆ ಅಸ್ಪೃಶ್ಯತೆ, ಅಸಮಾನತೆ. ನೆಕ್ಸ್ಟ್ ಮೀಟ್ ಹೋಗ್ಬೇಕು ಅಂತ ನಾವು ಯಾವ ಜಾತಿ ನೋಡು, ಯಾವ ದೇವಸ್ಥಾನ ದುಡ್ಡು ಕೊಡಬೇಕು ಅಂದರೆ ಯಾವ ದೇವಸ್ಥಾನ ನೋಡು, ಮಠಕ್ಕೆ ದುಡ್ಡು ಕೊಡೋಂದರೆ ಯಾರ ಮಠ ನೋಡು ಅನ್ನೋದಿದೆ. ಈ ಪಕ್ಷಗಳು ಭಾಳ ಅವಕಾಶವಾದಿ ಪಕ್ಷಗಳು ಆಗ್ಬಿಟ್ಟಿದ್ದಾವೆ ಮಹೇಶ್ವರೇ. ಅದು ಕೆಲವು ಅವರ ಉದ್ದೇಶದಿಂದ, ಅವರ ಒಂದು ಉದ್ಭವದಿಂದನೇ ಹಾಗೆ. ಕೆಲವರು ಹೋಗ್ತಾ ಹೋಗ್ತಾ ಆ ರೀತಿ ಆಗಿಬಿಟ್ಟಿದ್ದಾವೆ. ನಾವು ಒಂದು ಒಳ್ಳೆಯ ಬೇಸಿಟ್ಟು, ಒಂದು ಪರಿವರ್ತನೆಗೋಸ್ಕರ ಬೇಸಿಟ್ಟು, ನಾವು ನಿಜವಾಗ್ಲೂ ಜನಪರವಾಗಿ ಆ ಕ್ಷೇತ್ರಗಳಲ್ಲಿ ಲೋಕಲ್ ಸ್ಥಳೀಯರು ಗುರುತಿಸಿ ಅವರು ಒಂದು 15-20 ವರ್ಷದಿಂದ ಭಾಳ ಉತ್ತಮ ಕೆಲಸ ಮಾಡಿ ಅವ್ರ ಹತ್ರ ಒಂದು ಸ್ವಲ್ಪ ಫೈನಾನ್ಷಿಯಲ್ ಕೆಪಾಸಿಟಿ ಇರಬೇಕು. ಯಾಕಂದರೆ ನಾವು ಪಾರ್ಟಿ ಫಂಡ್ ಅನ್ನೋದು ಕೊಡೋಕ್ಕಾಗಲ್ಲ. ಅವ್ರ ಹತ್ರನೇ ಓಡಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಜನ ತಲುಪೋಕ್ಕೆ ಅವರು ಸ್ವಲ್ಪ ಒಂದು ಕೇಪಬಲ್ ಇರಬೇಕು. ಅಂಥ ರೀತಿಯಲ್ಲಿ ನಾವು ಗುರುತಿಸಿದ್ರೆ ಜನರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಈ ಪಕ್ಷಗಳು ಯಾವ ಥರ ಕ್ಯಾಂಡಿಡೇಟ್ಸ್ಗಳು ಹುಡುಕ್ತಾರೆ ಅಂದರೆ, ನೀವು ನೋಡಿದ್ದೀರ, ಭಾಳ ದುಡ್ಡಿರೋ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಒಂದು ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳು, ನೆಪಟಿಸಮ್ ಇರೋ ಕ್ಯಾಂಡಿಡೇಟ್ಸ್ ಆಗಿರ್ಬೋದು. ಇವರು ನಿಜವಾಗ್ಲೂ ಸೇವಾ ಮನೋಭಾವದಿಂದ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕಾರ್ಯಕರ್ತರುಗಳನ್ನ ಗುರುತಿಸಿ ಅಥವಾ ಪ್ರಾಮಾಣಿಕವಾಗಿ ಸೇವೆ ಮಾಡೋರನ್ನ ಗುರುತಿಸಲ್ಲ. ಹಾಗಿದ್ದಾಗ ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಲ್ಲ. ನಿಜ ಹೇಳಬೇಕು ಅಂದರೆ, ನೀವು ಕಾಂಗ್ರೆಸ್ ನೋಡಿದಾಗ ಡೈನಾಸ್ಟಿಕ್ ಫುಲ್ ಇದೆ, JDS ನೋಡಿದಾಗ ಅವರು ಕೂಡ ಬರೀ ಶ್ರೀಮಂತರು, ಅವರು ಒಂದು ರೀತಿ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. BJP ನೋಡಿದಾಗ RSS ಶಾಖೆಯಿಂದ ಬರೋರು, ಅದು ಬೇರೆ ಬೇರೆ ಕಡೆಯಿಂದ ಬರೋರು ನೋಡ್ತಾರೆ. ನಮಗೆ ಒಂದು ಸಮಾಜಕ್ಕೋಸ್ಕರ ಸೇವೆ ಮಾಡಿರೋರನ್ನ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಿರೋ ನಾವು ಗುರುತಿಸಿದ್ರೆ ಜನ ನಮ್ಮ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿಮ್ಮ ಈ ಸಿದ್ಧಾಂತ, ಸಮಾಜ ಸಿದ್ಧಾಂತ ಆದಷ್ಟು ಬೇಗ ಬರಲಿ. ನಮ್ಮ ಕರ್ನಾಟಕ ಜನಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ. ಉಚಿತವಾಗಿ ಶಿಕ್ಷಣ ಅಥವಾ ಉಚಿತವಾಗಿ ಆರೋಗ್ಯ, ಏನು ಜನಕ್ಕೆ ಮೂಲಭೂತ ಸೌಕರ್ಯ ಏನು ಬೇಕೋ ಅದು ನಿಮ್ಮಿಂದ ಸಿಗಲಿ. ಮತ್ತು ನೀವು ಆದಷ್ಟು ನೀವು ಒಂದು ಕ್ಷೇತ್ರನ ಆಯ್ಕೆ ಮಾಡಿ ನೀವು ಸಹ ಸ್ಪರ್ಧೆ ಮಾಡೋಂಥದ್ದಾಗಲಿ, ನೀವು ಸಹ ಗೆಲ್ಲಿ ಅಂತ ನಮ್ಮ ಆಶಯ ಸರ್. ಥ್ಯಾಂಕ್ ಯು ಮಹೇಶ್ವರಿ. ನಾನು ಸ್ಪರ್ಧೆ ಮಾಡೋನಲ್ಲ, ಬಟ್ ನಮಗೆ ಕಾಳಜಿ ಇರೋಲ್ಲ, ನಮಗೆ ನಿಂತ್ಕೊಳ್ಳಿ, ನಮ್ಮನ್ನ ಜೊತೆಗೆ ಸೇರಿ ಕೆಲಸ ಮಾಡೋಣ. ಎಲ್ಲರಲ್ಲೂ ಒಂದು ಅನೇಕ ರೀತಿ ಪ್ರತಿಭೆಗಳು, ಅನೇಕ ರೀತಿ ಕಾಳಜಿ, ಅನೇಕ ರೀತಿ ಸಮಾಜಕ್ಕೆ ಕೊಡೋ ಒಂದು ಸಾಧ್ಯತೆಗಳಿರುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಿದ್ಧಾಂತದಲ್ಲಿ ಕೆಲಸ ಮಾಡಿದ್ರೆ ಅದೇ ಸಂವಿಧಾನ ಎತ್ತಿ ಹಿಡಿಯೋದು, ಅದೇ ಕರ್ನಾಟಕಕ್ಕೆ ಒಳ್ಳೆಯದಾಗೋದು, ಅದೇ ಪ್ರಜಾಪ್ರಭುತ್ವದ ಒಂದು ಮೂಲ ಆಶಯ ಅಂತ ನಾನು ಹೇಳೋದು ಸುಳ್ಳಿಲ್ಲ.